ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಕತ್ತಿ ಸಹೋದರರದ್ದು ದೊಡ್ಡ ಹೆಸರು. ಅದು ರಾಜಕಾರಣದಲ್ಲಾಗಿರ್ಬೋದು, ಸಹಕಾರಿ ಕ್ಷೇತ್ರ ಆಗಿರ್ಬೋದು, ಅಥವಾ ಸಮುದಾಯದ ವಿಷಯನೇ ಆಗಿರ್ಬೋದು, ಅವ್ರ ಮಾತನ್ನು ಫೈನಲ್ ಆಗಿತ್ತು. ಆದರೆ ಇವತ್ತೇನಾಗೈತಿ, ಕತ್ತಿಯವರ ಜಾಗದಾಗ ಜಾರಕಿಹೊಳಿ ಕುಟುಂಬ ಬಂದು ಕುಂತಾಗಿದೆ. ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣನ ಅವ್ರ ಮುಷ್ಟಿಯೊಳಗೆ ಸಿಕ್ಕ ಹಾಕಿಕೊಂಡದ. ಜಿಲ್ಲೆಯಲ್ಲಿ ಘಟಾನುಘಟಿ ಅನಿಸ್ಕೊಂಡಂಥ ದೊಡ್ಡ ದೊಡ್ಡ ಮಂದಿಯೆಲ್ಲ ಅವರ ಮುಂದೆ ನಡು ಬಗ್ಗಿಸಿ ನಿಂತಿದ್ದಾರೆ. ಅಂದ್ರೆ ಕಾಲದ ಮಹಿಮೆ ಹೆಂಗಿರಬೇಕು, ಎಷ್ಟಿರಬೇಕು ಅನ್ನೋದನ್ನು ನೀವೆಲ್ಲ ಅರಿತ್ಕೋಬೇಕು ಅನ್ನುವಂಥದ್ದು ಸ್ನೇಹಿತರೆ. ಯಾಕಂದರೆ ಹಿರಿಯರು ಏನು ಹೇಳ್ತಿರ್ತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂಥೇಳಿ. ಅವತ್ತು ಈಗ 30 ವರ್ಷಗಳ ಹಿಂದೆ ಕತ್ತಿಯವರು ಮಾತೆ ಫೈನಲ್ ಆಗಿತ್ತು, ಕತ್ತಿಯವ್ರ ರಾಜಕಾರಣ ಅಂತಿಮ ಆಗಿತ್ತು. ಇವತ್ತೇನಾಗೈತಿ, ಜಾರಕಿಹೊಳಿಯವರ ಮಾತೆ ಅಂತಿಮ ಆಗಿರುವಂಥದ್ದು ಸ್ನೇಹಿತರೆ. ಈಗ ಜಿಲ್ಲೆಯ ರಾಜಕಾರಣದ ವಿಷಯಕ್ಕೆ ಬರೋದಾದ್ರೆ, ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನು ಅಂದರೆ ಸ್ವಾತಂತ್ರ್ಯ ಬಂದ ಆದ ನಂತರ ಬಹಳ ದಿನಗಳ ಕಾಲ, ಬಹಳ ವರ್ಷಗಳ ಕಾಲ ಯಾರು ಆಳಿದ್ರಪ್ಪ ಅಂದ್ರೆ, ರಾಯಬಾಗದ ಹುಲಿ ಅಂತೇಳಿ ಹೆಸರು ಮಾಡಿದಂಥ ವಸಂತರಾವ್ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆಯನ್ನು ಬಹು ವರ್ಷಗಳ ಕಾಲ ಆಳಿದರು ಅನ್ನುವಂಥದ್ದು ಸ್ನೇಹಿತರೆ. ಅದರ ನಂತರ ಯಾರು ಬಂದ್ರಂದ್ರೆ ವಿ.ಎಸ್. ಕೌಜಲಿಯವರು ಬಂದರು, ಆನಂತರ ಶಿವಾನಂದ ಕೌಜಲಿಯವರು ಬಂದರು, ಕಡೆಗೆ ಡಿ.ಬಿ. ಇನಾಮದಾರ್ ಅವರು ಬಂದರು. ಆನಂತರ ಬಂದಂಥವರು ಈ ಕತ್ತಿ ಕುಟುಂಬ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ 30 ವರ್ಷಗಳ ಹಿಂದೆ 1994ರಲ್ಲಿ ಇವರು ಯಾವಾಗಿಂದ ಇವ್ರದ್ದು ರಾಜಕಾರಣ ಅಸ್ತಿತ್ವ ಆರಂಭ ಆಯಿತು ಅಂದ್ರೆ 1994ರಾಗ ಕರ್ನಾಟಕದಲ್ಲಿ ಏನಾಗಿತ್ತಂದ್ರೆ ಜನತಾದಳ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಆಯ್ಕೆಗೊಂಡಿದ್ದರು. ಬಟ್ ಆ ಸಮಯದಾಗ ದೇವೇಗೌಡರ ಸಂಪುಟದಾಗ ಇವರೇನು ಕತ್ತಿಯವರೇನು ಸಚಿವರಾಗಿರಲಿಲ್ಲ. ಯಾವಾಗ ಅವ್ರು 1996ರಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಗೆ ಹೋದರು, ಆವಾಗ ಖಾಲಿಯಾದ ಜಾಗಕ್ಕೆ ಯಾರು ಬಂದ್ರಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದೊಳಗೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಅವರು ಸಂಪುಟದೊಳಗೆ ಉಮೇಶ್ ಕತ್ತಿಯವರು ಕ್ಯಾಬಿನೆಟ್ ಸಚಿವರಾಗಿ ಯಾವಾಗ ಪ್ರಮಾಣ ವಚನ ಸ್ವೀಕರಿಸಿದ್ರು, ಅವತ್ತಿನಿಂದ ಕತ್ತಿಯವರ ಆಡಳಿತ ಬೆಳಗಾವಿ ಜಿಲ್ಲೆ ಮೇಲೆ ಆರಂಭ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಸಬ್ ಸ್ಟೋರಿ ಐತಿ ಈ ವಿಷಯದಾಗ. ಯಾಕಂದರೆ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿ ಆದ ನಂತರ ತಕ್ಷಣಕ್ಕೆ ಉಮೇಶ್ ಕತ್ತಿ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ. ಅವರು ಅದಾಗಲೇ 3 ಸಾರಿ ಹುಕ್ಕೇರಿ ಕ್ಷೇತ್ರದ ಶಾಸಕರಾಗಿ 3 ಅವಧಿ ಪೂರೈಸಿದರು. ಉಮೇಶ್ ಕತ್ತಿಯವರು ರಾಜಕಾರಣಕ್ಕೆ ಬಂದದ್ದು 1985ರೊಳಗೆ. ಅದು ಅವ್ರ ತಂದೆ ವಿಶ್ವನಾಥ್ ಕತ್ತಿಯವರು ಮರಣ ಹೊಂದಿದ ಮೇಲೆ. ಏನಾಗಿತ್ತು ಹಂಗಾರೆ ಅವತ್ತ, ಅವರ ತಂದೆ ವಿಶ್ವನಾಥ್ ಕತ್ತಿಯವರು 1985ರಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವು ಕಂಡಿದ್ದರು. ಜನತಾ ಪಕ್ಷದ ಸಿ ಎಮ್ ಆಗಿದ್ದಂಥ ಅವತ್ತು ಯಾರು ಸಿ ಎಮ್ ಆಗಿದ್ದಾರಂದ್ರೆ ರಾಮಕೃಷ್ಣ ಹೆಗಡೆಯವರು ಮತ್ತು ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು. ಫಸ್ಟ್ ಅಧಿವೇಶನ ಏನು ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಏನು ಅಧಿವೇಶನ ಆರಂಭ ಆಗ್ತೈತಿ, ಅಧಿವೇಶನ ಆರಂಭ ಆಗಿತ್ತು. ಆ ಅಧಿವೇಶನದಾಗ ವಿಶ್ವನಾಥ್ ಕತ್ತಿಯವರು ಭಾಗಿಯಾಗಿರುವಾಗಲೇ ಕುಂತಲೆನವರಿಗೆ ಹೃದಯಾಘಾತ ಆಗಿತ್ತು, ಅಲ್ಲಿ ಅವರು ಮರಣ ಹೊಂದಿದ್ರು. ಎಲ್ಲ ಕೂಡಿ ವಿಶ್ವನಾಥ್ ಕತ್ತಿಯವರು ಎಷ್ಟು ದಿನಗಳ ಕಾಲ ಶಾಸಕರಾಗಿದ್ರು ಅಂದ್ರೆ 1 ತಿಂಗಳ ಕಾಲ ಶಾಸಕರಾಗಿದ್ದರು. ಅವ್ರು ಮತ್ತೆ ಹೊಳಗೆ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಅಧಿವೇಶನ ಮುಗಿಸಿ ಕ್ಷೇತ್ರಕ್ಕೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಅಷ್ಟರೊಳಗೆ ಅವರು ದಿವಂಗತರಾದರು ಅನ್ನುವಂಥದ್ದು ಸ್ನೇಹಿತರೆ. ಆ ಖಾಲಿಯಾದ ಹುಕ್ಕೇರಿ ಮತಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು. ಆ ಚುನಾವಣೆಯೊಳಗೆ ಅಭ್ಯರ್ಥಿನ ಯಾರು ಮಾಡೋದಪ್ಪ ಅನ್ನುವ ಪ್ರಶ್ನೆ ಇದ್ದಾಗ ವಿಶ್ವನಾಥ್ ಕತ್ತಿಯವರ ಚಿರಂಜೀವಿಯಾಗಿರ್ತಕ್ಕಂಥ ಇವರಿಬ್ಬರು ಇದ್ದರು, ಉಮೇಶ್ ಕತ್ತಿಯವರು, ರಮೇಶ್ ಕತ್ತಿಯವರು ಚಿಕ್ಕವರಿದ್ದರು. ಉಮೇಶ್ ಕತ್ತಿಯವರು ಕಾಲೇಜ್ಗೆ ಹೋಗ್ತಾಯಿದ್ರು. ಅಂಥವ್ರನ್ನ ಹಿಡಿದು ತಂದ ಅವರಿಗೆ ಜನತಾ ಪಕ್ಷದ ಟಿಕೆಟ್ ಕೊಟ್ಟ ಜನತಾ ಪಕ್ಷ ಉಪಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಹಚ್ಚಿದ್ರು. ಅವ್ರನ್ನ ಗೆಲ್ಲಿಸ್ಕೊಂಡು ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಅವತ್ತಿನ ಬೆಳಗಾವಿ ಜಿಲ್ಲಾದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವಿ.ಎಲ್. ಪಾಟೀಲ್ರು ಮತ್ತು ಹಾಗೆ ಗೋಕಾಕದ ಶಾಸಕರಾಗಿರ್ತಕ್ಕಂಥ ಎಮ್.ಎಲ್. ಮುತ್ತನವರಿಗೂ ಕೊಟ್ಟಿದ್ದರು. ಇದರ ಜೊತೆಗೆ ಎ.ಬಿ. ಪಾಟೀಲ್ರು ಇವರು ಕೂಡ ಎಲ್ಲ ಘಟಾನುಘಟಿಗಳೆಲ್ಲ ಬಂದು ಅವ್ರ ಬಗ್ಗೆ ಪ್ರಚಾರ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ರು. ಸೊ ಹೀಗೆ ಉಮೇಶ್ ಕತ್ತಿಯವರ ರಾಜಕಾರಣ ಆರಂಭ ಆಗಿತ್ತು. 2004ರಲ್ಲಿ ಇವರು ಬೇರೆ ಪಾರ್ಟಿಗೆ ಹೋಗಿದ್ರು. ಆವಾಗ BJPಯ ಶಶಿಕಾಂತ್ ನಾಯಕ್ ಅವರಿಗೆ ಸೋತದ್ದನ್ನು ಬಿಟ್ಟರೆ ಅವರು 1985ರಿಂದ ಅವರ ಶಿವಾಧೀನರಾಗುವವರೆಗೂ ಅವರೇ ಗೆದ್ದುಕೊಂಡು ಬಂದಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇವರ ಸಹೋದರ ರಮೇಶ್ ಕತ್ತಿಯವರು ಕೂಡ 2009ರಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದರು. ಆದರೆ 2014ರಾಗ ಇಡೀ ದೇಶ ತುಂಬ ನರೇಂದ್ರ
ಮೋದಿಯವ್ರ ಹವಾ ಇತ್ತು. ಅಂಥ ಹವದಾಗನ ಅವರು ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ಹುಕ್ಕೇರಿ ಅವರ ಎದುರಿಗೆ ಸೋತು ಹೋಗಿದ್ದರು. ಯಾರು? ರಮೇಶ್ ಕತ್ತಿ ಅವರು. ಈಗ ವಿಷಯಕ್ಕೆ ಬರೋದಾದ್ರೆ 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿ ಹೋದ ಮೇಲೆ ಮುಖ್ಯಮಂತ್ರಿಯಾಗಿದ್ದಂಥ ಜಯಂತ್ ಪಾಟೀಲರ ಕ್ಯಾಬಿನೆಟ್ನಲ್ಲಿ 3 ಬಾರಿ ಗೆದ್ದಿದ್ರು ಕೂಡ ಇವರು ಮಂತ್ರಿಯಾಗಿರಲಿಲ್ಲ ಉಮೇಶ್ ಕತ್ತಿ ಅವರು. ಆದರೆ ಸಂಕೇಶ್ವರ ಕ್ಷೇತ್ರದಿಂದ ಒಂದೇ ಬಾರಿ ಮೊದಲ ಬಾರಿ ಆಯ್ಕೆಯಾಗಿದ್ದಂಥ ಎ ಬಿ ಪಾಟೀಲ್ರನ್ನ ಅವರು ತಮ್ಮ ಕ್ಯಾಬಿನೆಟಿಗೆ ತೆಗೆದುಕೊಂಡಿದ್ದರು, ರಾಜ್ಯ ಸಚಿವರನ್ನಾಗಿಯೂ ಕೂಡ ಮಾಡಿದರು. ಇದು ಇವರಿಗೆ ಉಮೇಶ್ ಕತ್ತಿ ಅವರು ಕಸಿವಿಸಿ ಉಂಟು ಮಾಡಿತ್ತು. ಅಲ್ಲ, ನಾನು 3 ಸರಿ ಎಮ್ ಎಲ್ ಎಗೆ ಆಯ್ಕೆ ಆದರೂ ನನ್ನ ಬಿಟ್ಟು ಬರೀ ಇದು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದಂಥ ಎ ಬಿ ಪಾಟೀಲ್ ಅವರು ಮಂತ್ರಿ ಮಾಡಿದಾರಲ್ಲ, ಇದು ಹೆಂಗೆ ಅಂಥೇಳಿ ಇವರು ಹೋಗಿ ಜಗಳ ತೆಗೆದಾರೆ. ಮತ್ತು ಜಗಳ ತೆಗೆದರು ಇವರು ರಾಮಕೃಷ್ಣ ಹೆಗಡೆಯವ್ರ ಜೊತೆ ಮತ್ತು ದೇವೇಗೌಡರ ಜೊತೆ, ಆಮೇಲೆ ಯಾರು ಜೆ.ಎಸ್. ಪಟೇಲ್ ಅವ್ರ ಜೊತೆ, ಅಂದರೆ ಜನತಾ ಪಕ್ಷದ ಹಿರಿಯರ ನಾಯಕರ ಜೊತೆ ಜಗಳ ತೆಗೆದ್ರು. ಆವಾಗ ಅವ್ರು ಹೇಳಿದ್ರು, ಏನು ವಿಷಯ ಹೇಳಿದ್ರಪ್ಪ ಅಂದ್ರೆ, ಭಾರತ ದೇಶದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಪೈಕಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸಂಕೇಶ್ವರದ ಹೀರಾ ಶುಗರ್ ಕಾರ್ಖಾನೆ, ಅಂದರೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅನ್ನೋದು ಬಂದಿರುವಂಥದ್ದು. ಈ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಏನಪ್ಪ ಆಗಿತ್ತಂದ್ರೆ ಅವತ್ತಿನ ಜನತಾ ಪಕ್ಷದ ದುಂಡರಿಗೆಲ್ಲ ಆಶ್ರಯ ತಾನಾಗಿತ್ತು. ಅದೊಂಥರ ಬಂಧು ಆಗಿತ್ತು ಆ ಪಕ್ಷಕ್ಕೆ. ಅಲ್ಲಿ ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದಿದ್ರು. ಮಧು ದಂಡಬಂದಿ ಅಂಥವರು, ದಿವಂಗ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅಂಥವರು, ಅಲ್ಲೆಲ್ಲ ಉಳಿಯುವಂಥ ಜಾಗ ಆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿತ್ತು. ಆದ ಜನತಾ ಪಕ್ಷದ ಪಾಲಿಗೆ ಕಲ್ಪವೃಕ್ಷ ಆಗಿತ್ತು, ತಾಯಿ ಅಂತಾಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಕಾಲಕ್ಕೆ ಈ ಜನತಾ ಪರಿವಾರಕ್ಕೆ ಸಹಕಾರ ನೀಡ್ತಾ ಬಂದಂಥ ಈ ಕಾರ್ಖಾನೆಯ ಋಣವನ್ನು ಯಾವಾಗ ಬೇಕು ನಾವೆಲ್ಲ ತೀರಿಸ್ಬೇಕಾಕತ್ತಿ. ಅದಕ್ಕೋಸ್ಕರ ಆ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ರಾಗಿರ್ತಕ್ಕಂಥ ಬಸಗೌಡ ಪಾಟೀಲ್ರ ಚಿರಂಜೀವಿ ಆಗಿರ್ತಕ್ಕಂಥ ಎ ಬಿ ಪಾಟೀಲ್ರಿಗೆ ನಾವು ಮಂತ್ರಿ ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಋಣ ತೀರಿಸೋ ಸಂಬಂಧ ಮಂತ್ರಿ ಮಾಡಿದ್ದೀವಿ. ಅವ್ರು ಫಸ್ಟ್ ಟೈಮ್ ಎಲೆಕ್ಟ್ ಆಗಿರೋ ಅದಕ್ಕೆ ಮಾಡಿದ್ದೀವಿ. ನಿಮ್ಮನ್ನು 3 ಸರಿ ಆದರೂ ನಿಮ್ಮನ್ನು ಬಿಟ್ಟಿವಿ ಅನ್ನೋದ್ರ ಹಿನ್ನೆಲೆ ಇದಪ್ಪ ಅಂಥೇಳಿ ಉಮೇಶ್ ಕತ್ತಿ ಅವರಿಗೆ ಹಿರಿಯ ಲೀಡರ್ಗಳು ಸಮಜಾಯಿಸಿ ಕೊಟ್ರಂತ. ಆದರೂ ಕೂಡ ಪಟ್ಟು ಬಿಡದಂಥ ಉಮೇಶ್ ಕತ್ತಿ ಅವರು ಅವ್ರವ್ರು ಹಿಡಿದ ಮಂತ್ರಿ ಆಗೇ ಬಿಟ್ಟಿದ್ದರು. ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ, ಸಕ್ಕರೆ ಖಾತೆಯ ಸಚಿವರಾಗಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯಾಗಿ ಆಯ್ಕೆಯಾದರೂ ಅಲ್ಲಿಂದ ಇವ್ರಿಗೆ ಜೈತ್ರ ಯಾತ್ರೆ ಆರಂಭ ಆಗಿತ್ತು ಸ್ನೇಹಿತರೆ. ಉಮೇಶ್ ಕತ್ತಿ ಅವರು ಸಚಿವರಾದ ಮೇಲೆ ಈ ಹೇಗಿದ್ದರು ಹಿರಿಯರು ಹೇಳಿದಿಲ್ಲ, ಜನತಾ ಪಕ್ಷದ ಹಿರಿಯರು ಹೀರಾ ಶುಗರ್ ಕಾರ್ಖಾನೆ ಬಗ್ಗೆ ಹೇಳಿದರು. ಆಪದ್ಬಾಂಧವಾಗಿತ್ತು, ಅವ್ರ ಕಷ್ಟ ಕಾಲದಾಗ ಹೆಲ್ಪ್ ಆಗಿತ್ತು, ಅವ್ರಿಗೆಲ್ಲ ಸಹಕಾರ ನೀಡುವಂಥ ಕಾಮಧೇನು ಈ ಫ್ಯಾಕ್ಟ್ರಿ ಆಗಿತ್ತು ಅಂಥೇಳಿ ಅಂದದನ್ನು ತಲೆಗೆ ಉಳಿಸ್ಕೊಂಡಂಥ ಉಮೇಶ್ ಕತ್ತಿ ಅವರು ಇದನ್ನು ಅವ್ರ ಮಂತ್ರಿ ಆದಮೇಲೆ ಹೇಗಾದರೂ ಮಾಡಿ ಮುಂದೆ ಬಂದಂಥ ಚುನಾವಣೆಯೊಳಗೆ ಅವರು ಅದನ್ನು ಗೆದ್ದುಕೊಂಡು ಬಿಟ್ಟರು. ಹಳೆ ಆಡಳಿತ ಮಂಡಳಿ ಮನೆಗೆ ಕಳಿಸಿದ್ರು. ಅವ್ರ ಹಳೆ ಆಡಳಿತ ಮಂಡಳಿ ಸ್ವಲ್ಪ ನಿರ್ಲಕ್ಷ್ಯ ಇತ್ತು. ನಮ್ಮನ್ನು ಬಿಟ್ಟು ಯಾರು ಆಯ್ಕೆ ಆಗ್ತಾರೋ ಅನ್ನುವ ನಿರ್ಲಕ್ಷ್ಯ ಭಾವದಿಂದ ಇತ್ತು. ಒಂದೆರಡು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ತೊಗೊಂಡು ಅದನ್ನು ಹೈಲೈಟ್ ಮಾಡಿಕೊಂಡು ಸಾಕಷ್ಟು ದುಡ್ಡುಗಳನ್ನ ಸರಿಸಿ ರೈತರ ಕಣ್ಣಾಗ ಒಳ್ಳೊಳ್ಳೆ ಕನಸುಗಳನ್ನ ಬಿತ್ತಿ ಅವರು ಕತ್ತಿಯವರು ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆ ಕಾರ್ಖಾನೆಯ ಚೇರ್ಮನ್ರಾಗಿ ಅವ್ರದೇ ಸಹೋದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವ್ರನ್ನ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆ ನಂತರ ಬಂದದ್ದು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ. ಡಿ.ಸಿ.ಸಿ ಬ್ಯಾಂಕ್ ಕೂಡ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇವರು ತಮ್ಮ ಕೈಗೆ ತೆಗೆದುಕೊಂಡ್ರು. ಎರಡನೇದಾಗಿ ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಅವ್ರು ಹೆಂಗಿದ್ರು ಆಲ್ರೆಡಿ ಅವ್ರ ತಮ್ಮನ್ನು ಅವರು ಡೈರೆಕ್ಟರ್ ಮಾಡಿದರು. ಅದನ್ನು ಅಧ್ಯಕ್ಷ ಸ್ಥಾನವನ್ನು ತಮ್ಮದೇ ಆದಂಥ ಹಿಂಬಾಲಕಾಗಿರ್ತಕ್ಕಂಥ ಜಿ.ಬಿ. ಪಾಟೀಲ್ರಿಗೆ ವಹಿಸಿಕೊಟ್ಟಿದ್ರು. ಜಿ.ಬಿ. ಪಾಟೀಲ್ ವಹಿಸಿದ ಅವ್ರದ್ದೊಂದು ಕೆಲವೇ ಅವಧಿ ಒಳಗೆ ಅದಾದ ಕೂಡಲೇ ಅವ್ರನ್ನ ಕೆಳಗಿಳಿಸಿ ರಮೇಶ್ ಕತ್ತಿ ಅವರ ಚೇರ್ಮನ್ರಾಗಿ ಮಾಡಿದರು ಅಂತ ಅನ್ನುವಂಥದ್ದು. ಹೀಗೆ ಬೆಳಗಾವಿ ಜಿಲ್ಲೆಯ ಸಹಕಾರಿ ರಂಗ ಇರ್ಬೋದು, ಅಂದರೆ ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜಕಾರಣದ ಮೂಲ ಬೇರೆನೇ ಡಿ.ಸಿ.ಸಿ ಬ್ಯಾಂಕ್. ಯಾಕಂದರೆ ಎಲ್ಲ ರೈತರಿಗೆ ಸಂಬಂಧಪಡೋದು ಪಿ ಕೆ ಪಿ ಎಸ್ಗೆ ಲೋನ್ ಕೊಡೋದು ಡಿ.ಸಿ.ಸಿ ಬ್ಯಾಂಕ್. ಈ ರೀತಿ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಡಿ.ಸಿ.ಸಿ ಬ್ಯಾಂಕ್ ಯಾರ ಕಡೆ ಬರುತ್ತೆ ಅವರು ರಾಜ್ಯದ ಜಿಲ್ಲಾ ರಾಜಕಾರಣದ ಮೇಲೆ ಪ್ರಭಾವ ಬೀರ್ತಾರೋ ಅನ್ನುವಂಥ ಖ್ಯಾತಿ ಮೊದಲಿಂದ ಇರುವಂಥದ್ದು. ಅದೇ ರೀತಿ ಇವರು ಕೂಡ ಆ ಡಿ.ಸಿ.ಸಿ ಬ್ಯಾಂಕಿನ ಚೇರ್ಮನ್ರಾಗಿ ಎಲ್ಲ ಜಿಲ್ಲೆಯ ರೈತರ ಮೇಲೆ ಪ್ರಭಾವ ಬೀರಕ್ಕೆ ರೆಡಿ ಆದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವತ್ತೇನು ಅವರು ಸಕ್ಕರೆ ಕಾರ್ಖಾನೆಯನ್ನು ತಮ್ಮ ಕಬ್ಜಾ ತೊಗೊಂಡ್ರು. ಸುಮಾರು 26 ವರ್ಷಕ್ಕಿಂತ ಹೆಚ್ಚಿನ ಕಾಲ ಅವರು ತಮ್ಮ ಸುಪರ್ದಿಯಾಗಿ ಇಟ್ಕೊಂಡಿದ್ರು. ಅಂದರೆ ಮಣ್ಣಿಯವರಿಗೆ ಆ ಜೊಲ್ಲೆ ಅವರು ಮತ್ತು ಜಾರಕಿಹೊಳಿ ಸಿಂಡಿಕೇಟ್ ಕೂಡ ಏನು ಕಸ್ಕೊಂಡ್ರಲ್ಲ, ಇದೆ ಇವರು ಡೈರೆಕ್ಟರ್ ಮುಖಾಂತರ ಏನು ಕಸ್ಕೊಂಡ್ರಲ್ಲ ಫ್ಯಾಕ್ಟ್ರಿ, ಹೀರಾ ಶುಗರ್ ಫ್ಯಾಕ್ಟ್ರಿ, ಅಲ್ಲಿವರೆಗೂ ಅದರ ಮಾಲಕ ಅವರೇ ಇದ್ದರು. ಆವತ್ತಿನ ಕಾಲದ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಎ.ಬಿ. ಪಾಟೀಲ್ರು ಮತ್ತು ಕತ್ತಿಯವ್ರ ಮಧ್ಯೆ ಏನು ಜಗಳಾಗಿತ್ತು, ಅದು ಏನು ಅಸಮಾಧಾನ ಬಂದಿತ್ತು ಗೊತ್ತಿಲ್ಲ. ಕಾಲಕ್ಕೆ ಸಂದರ್ಭ ಸಿಕ್ಕಾಗ ಕತ್ತಿಯವರು ಏನು ಮಾಡ್ತಿದ್ರು ಅಂದರೆ ಎ.ಬಿ. ಪಾಟೀಲ್ ಬೆಂಬಲಿಗರ ಮೇಲೆ
ಇವರು ಹಠಾತ್ ದಾಳಿ ಮಾಡ್ತಿದ್ರು. ದಾಳಿ ಅಂದರೆ ಅವ್ರು ಕಾಡ್ತಿದ್ರು ಬೇರೆ ಬೇರೆ ಕಾರಣ ಹಚ್ಚಿ, ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಘಟಕವಾಗಿರೋದು ಅವರು ವಿದ್ಯುತ್ ಸಹಕಾರಿ ಸಂಘದಿಂದ ಇರ್ಬೋದು, ಸಕ್ಕರೆ ಕಾರ್ಖಾನೆಯಿಂದ ಇರ್ಬೋದು. ಅಂದರೆ ಅವ್ರ ಪರವಾಗಿದ್ದಂಥ ರೈತರ ಕಬ್ಬು ಕಳಿಸಿದ್ರೆ ಅವ್ರನ್ನ ಕಾಡೋದು, KBಯನ್ನು ಕಾಡೋದು, ಇದೆಲ್ಲ ಮಾಡತ್ತಿದ್ರು. ಅದೇನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ನಮಗೂ ಗೊತ್ತಿಲ್ಲ, ಅದನ್ನು ಅವರೇ ಹೇಳಬೇಕು. ಅಲ್ಲಿಂದ ಮುಂದೆ ಕೆಲವೇ ದಿನಗಳಲ್ಲಿ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ಕೂಡ ರಮೇಶ್ ಕತ್ತಿಯವರು ವಹಿಸ್ಕೊಂಡ್ರು. ಅಂದರೆ GB ಪಾಟೀಲ್ನ ಕೆಳಗಿಳಿಸಿ ತಾವು ರಮೇಶ್ ಕತ್ತಿಯವರಾದರೂ ಅಲ್ಲಿಗೆ ಹೀರಾ ಶುಗರ್ ಕಾರ್ಖಾನೆ DCC ಬ್ಯಾಂಕಿನ ಚೇರ್ಮನ್ರು ಕಾರ್ಯನಿರ್ವಹಿಸಲು ಆರಂಭ ಮಾಡಿದರು. ಅಂದ್ರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ತಮ್ಮ ಕೈಗೆ ತೆಗೆದುಕೊಂಡ್ರು ಅನ್ನುವಂಥದ್ದು ಸ್ನೇಹಿತರೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೆ DCC ಬ್ಯಾಂಕ್ ಯಾವಾಗ ಚೇರ್ಮನ್ರಾದ್ರೆ ಇವರ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಮೊನ್ನೆ ರಾಜೀನಾಮೆ ಕೊಡೋವರೆಗೂ, ಅಂದರೆ 2025 ಆರಂಭವರೆಗೂ ರಮೇಶ್ ಕತ್ತಿಯವರ ರಾಜೀನಾಮೆ ಕೊಡೋವರೆಗೂ ಕೂಡ ಅವರ ಅಧ್ಯಕ್ಷರಿದ್ದರು. ನಡಕ್ಕೆ 2.5 ವರ್ಷ ಲಕ್ಷ್ಮಣ್ ಸವದಿ ಅವರು ಮಾತ್ರ ಅಧ್ಯಕ್ಷರಾಗಿದ್ದರು. ಅದನ್ನು ಆ ಅವಧಿ ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಅವರ ಅಧ್ಯಕ್ಷರು ಇದ್ದರು ಅನ್ನುವಂಥದ್ದು ಸ್ನೇಹಿತರೆ. ಆಗೊಮ್ಮೆ ಈಗೊಮ್ಮೆ ಉಮೇಶ್ ಕತ್ತಿಯವರು ಕೂಡ ಏನು ಮಾಡ್ತಿದ್ರು, ಅವ್ರು ಲಹರಿ ಮನುಷ್ಯರೇ. ಉಮೇಶ್ ಕತ್ತಿಯವರು ಲಹರಿ ಮನುಷ್ಯರು. ಯಾವಾಗ ಲಹರಿ ಲಹರಿ ಆಗಿರ್ತಿದ್ರು ಗೊತ್ತಿರಲಿಲ್ಲ. ಆ ಲಹರಿ ಒಳಗೆ ಅವ್ರು ಹೇಳಿಬಿಡ್ತಿದ್ರು, ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಕೈತೆ, ಅದಕ್ಕೆ ಮುಖ್ಯಮಂತ್ರಿ ನಾನಾ ಹಾಕೋಣ ಅಂತೇಳಿ ಮ್ಯಾಗಿನ ಮ್ಯಾಗ ಸ್ಟೇಟ್ಮೆಂಟು ಕೊಡ್ತಿದ್ರು. ಸ್ಟೇಟ್ಮೆಂಟ್ ಕೂಡ ಆಮೇಲೆ ಅದನ್ನು ಹಲಗೆ ಹೇಳ್ತಿದ್ರು. ನಾ ಸುಮ್ಮನೆ ಹಂಗೆ ಮಜಾಕ್ ಮಾಡಿ ಅಂದರೆ ಸೀರಿಯಸ್ನೆಸ್ಸೇ ಇರಲಿಲ್ಲ ಅವರಿಗೆ. ಹೀಗಾಗಿ ಅವ್ರದ್ದೇ ಸ್ಟೇಟ್ಮೆಂಟ್ಗಳಿಂದ ಹಲವಾರು ಸಾರಿ ಅವರು ಫಜೀತಿಗೀಡಾಗ್ತಿದ್ರು. ಮೀಡಿಯಾದಿಂದ ಅವ್ರು ಭಾಳ ಟ್ರೋಲ್ ಆಗ್ತಿದ್ರು ಸ್ನೇಹಿತರೆ. ಅವ್ರ ಈ ಗುಣ ಅವ್ರವ್ರ ಅಭಿಮಾನಿಗಳು ಕೂಡ ಇರ್ಸು ಮುರ್ಸು ಉಂಟು ಮಾಡ್ತಿತ್ತು. ಆದರೂ ಅವರ ಅಧಿಕಾರದಾಗ ಇರಲಿ ಅಧಿಕಾರದಾಗ ಇರದೇ ಇರಲಿ, ಉಮೇಶ್ ಕತ್ತಿಯವ್ರ ಮಾತು ಜಿಲ್ಲಾ ಒಳಗೆ ನಡೀತಿತ್ತು. ಅವ್ರು ಹೇಳಿದ್ದ ಮಾತು ಫೈನಲ್ ಆಗ್ತಿದ್ರು. ರಾಜಕಾರಣಿಗಳು ಅವ್ರ ಮಾತು ಕೇಳ್ತಿದ್ರು. ಇಷ್ಟರ ಮಟ್ಟಿಗೆ ಗೌರವವನ್ನು ಉಮೇಶ್ ಕತ್ತಿಯವರು ಉಳಿಸ್ಕೊಂಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಜಿಲ್ಲೆಯಲ್ಲಿ ಈ ರೀತಿ ಕತ್ತಿ ಕುಟುಂಬದ ದರ್ಬಾರ ಜೋರಾಗ್ತಾ ಇರುವಾಗನ ಜಾರಕಿಹೊಳಿ ಅವರು ಆವಾಗ ಅದೀಗ ರಾಜಕಾರಣದ ಹೊಸ್ತಿಲೊಳಗೆ ರಾಜಕಾರಣದ ಇದ್ರಾಗ ಸಣ್ಣಂಗೆ ಹೆಜ್ಜೆ ಹಾಕೋತ ಹೊಂಟಿದ್ರು ಅಂತ ಹೇಳುವಂಥದ್ದು. ಮೊದಲ ಬಾರಿಗೆ ಏನಾಯ್ತಂದ್ರೆ 1997 ಡಿಸೆಂಬರ್ ತಿಂಗಳಾಗ ಒಂದು ಎಲೆಕ್ಷನ್ ಆಗ್ತದೆ. ಅದು ಸ್ಥಳೀಯ ಸಂಘ ಸಂಸ್ಥೆಗಳನ್ನು. ಇವತ್ತೇನು ಲಖನ್ ಜಾರಕಿಹೊಳಿ ಅವರು ಮತ್ತು ಹಟ್ಟಿಹೊಳಿ ಅವರು ಏನು ಗೆದ್ದು ಬಂದಿದ್ದಾರಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳಿಂದ, ಅವತ್ತು 97ರಾಗ ಅದು ಎಲೆಕ್ಷನ್ ಆಗಿತ್ತು. ಅದಕ್ಕೆ ಜನತಾದಳದಿಂದನೇ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಇವರಿಬ್ಬರು ಕೂಡ AB ಪಾಟೀಲ್ರು ಉಮೇಶ್ ಕತ್ತಿಯವರು ಕೂಡ JH ಪಾಟೀಲ್ರ ಕಡೆಯಿಂದ ಪಕ್ಷದ ಟಿಕೆಟ್ ಕೊಡಿಸಿದ್ರು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಅಲ್ಲಿ ಅವಾಗ ಗೆದ್ದರು. 97ರಾಗ ಸತೀಶ್ ಜಾರಕಿಹೊಳಿ ಅವರು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಗೆದ್ದರು. ಅದೇ ವರ್ಷ ಅಂದರೆ ನೆಕ್ಸ್ಟ್ 1999ರಲ್ಲಿ ನಡೆದಂಥ ಚುನಾವಣೆ ಒಳಗೆ ಶಾಸಕರಾಗಿದ್ದಂಥ CS ನಾಯಕರನ್ನು ಸೋಲಿಸಿ ಗೋಕಾಕ್ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಅವರು ಗೆದ್ದರು. ಹಾಗೆ 95ರೊಳಗೆ ಗೋಕಾಕ್ ಫಾಲ್ಸ್ನ ಶತಮಾನ ಕಂಡಂಥ ನೂಲಿನಗಿರಿಯ ಕಾರ್ಮಿಕ ಲೀಡರ್ಶಿಪ್ಪನ್ನು ಮಾಜಿ ಶಾಸಕ SS ಕರ್ಣಿಂಗ್ ಅವರ ಕಡೆಯಿಂದ ರಮೇಶ್ ಜಾರಕಿಹೊಳಿ ಅವರು ಕಸ್ಕೊಂಡಿದ್ದರು. 2021ರ ಎಂಡ್ನಲ್ಲಿ ಲಖನ್ ಜಾರಕಿಹೊಳಿ ಅವರು ಅದೇ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಗೆದ್ದು ಬಂದಿದ್ದರು. ಆಮೇಲೆ 2024ರ ಕಳೆದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದುಕೊಂಡಿದ್ದರು. ಹಾಗೆ 2004ರಲ್ಲಿ ಹರಬಾವು ಕ್ಷೇತ್ರದಿಂದ ಮಾಜಿ ಸಚಿವರಾಗಿದ್ದಂಥ VS ಕೌಜಲಿಗೆ ಅವರನ್ನು ಸೋಲಿಸಿ ಘಟಪುರ ಶುಗರ್ ಫ್ಯಾಕ್ಟರಿಯ ಚೇರ್ಮನ್ ಆಗಿದ್ದಂಥ ಬಾಲ್ಚಂದ್ ಜಾರಕಿಹೊಳಿ ಅವರು ಗೆದ್ದು ಬಂದಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆಗ ರಚನೆಯಾದ ಸಮ್ಮಿಶ್ರ ಸರ್ಕಾರದಲ್ಲಿ ಧರ್ಮಸಿಂಗ್ ಸರ್ಕಾರದಲ್ಲಿ ಅಂದರೆ JDS ಮತ್ತು ಕಾಂಗ್ರೆಸ್ಸದ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ ಬಾರಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಸಚಿವರಾಗಿ ಧರ್ಮಸಿಂಗ್ ಅವರ ಕ್ಯಾಬಿನೆಟನ್ನು ಸೇರಿಕೊಂಡಿದ್ದರು. ಆವತ್ತಿನ ಕಾಲದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು ಸ್ನೇಹಿತರೆ. ಆನಂತರ 2006ರೊಳಗೆ ಮತ್ತೊಂದು ಆಪರೇಷನ್ ಕಮಲ ಆಯಿತು. ಆವಾಗ JDS ಮತ್ತು BJP ಕೂಡ ಒಂದು ಸರ್ಕಾರ ರಚನೆ ಆಯಿತು. 2006 2 ವರ್ಷನಾಗ ರಚನೆ ಆಯಿತು. ಆ ರಚನೆ ಒಳಗೆ ಬಾಲ್ಚಂದ್ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಗೊಂಡಿದ್ದರು ಅಂತ ಹೇಳುವಂಥದ್ದು. 2008ರೊಳಗೆ ಹುಕ್ಕೇರಿ ತಾಲೂಕಿನ ಯಮಕನಮಡಿ ST ಮೀಸಲು ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರು ಗೆದ್ದು ಬಂದಿದ್ದರು. ರಾಜಕಾರಣದಲ್ಲಿ ಯಾರ ಕೈ ಯಾವಾಗ ಮ್ಯಾಲಾಕತಿ ಯಾವಾಗ ಕೆಳಗಾಕತಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ನಡೆಯುವ ಕಾಲದಾಗ ಒಳ್ಳೆಯ ನಡತೆ ನಡಿಬೇಕಂತ ದಾರಿಯನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಸವಿಸ್ಬೇಕಂತ ದೊಡ್ಡವ್ರು ಹೇಳ್ತಾರೆ. ಸಮಯ ನೋಡಿ ವರ್ತಿಸಬೇಕು, ಹುಷಾರಿರಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೆ ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ಜಾರಕಿಹೊಳಿ ಅವರು ಏನೂ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲವೂ ಜಾರಕಿಹೊಳಿ ಆಗಿರುವಂಥದ್ದು ಸ್ನೇಹಿತರೆ. ಉಮೇಶ್ ಕತ್ತಿಯವರು ಒಮ್ಮೊಮ್ಮೆ ಹೇಳ್ತಿದ್ರು,
ನಮ್ಮ ರಾಜಕೀಯದ ಮುಂದೆ ಜಾರಕಿಹೊಳಿ ಅವ್ರದ್ದೇನು ರಾಜಕೀಯ ಅಂಥೇಳಿ ಉಡಾಪಿಯಾಗಿ ಕುಹಕದಿಂದ ಮಾತಾಡ್ತಿದ್ರು. ಇವತ್ತು ಏನಾಗೈತೆ ಅದ ಕತ್ತಿಯವರು ಬಾಯಿ ಮುಚ್ಚುವಂಗೆ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಎದ್ದು ನಿಂತಿದ್ದಾರೆ, ಬೆಳೆದು ನಿಂತಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. 2013 ಒಳಗೆ ಸಿದ್ದರಾಮಯ್ಯ ಸರ್ಕಾರದಾಗ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 2016 ಒಳಗೆ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ವಹಿಸ್ಕೊಂಡ್ರು. ಹಾಗೇ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಿದರೂ ಅದರಾಗ ಒಂದು ಪೋಸ್ಟ್ ಜಾರಕಿಹೊಳಿ ಕುಟುಂಬಕ್ಕೆ ಇದ್ದೇ ಇರ್ತೈತಿ ಮತ್ತು ಅಂಥೇಳಿ ಭಾವಿಸುವಂಗೆ ಇವರು ಮಂತ್ರಿಗಳು ಆಗ್ತಾನೆ ಇರ್ತಿದ್ರು. ಆ ರೀತಿ BJP ಪಕ್ಷದಾಗೂ ಇವರು ಇರ್ತಿದ್ರು, ಕಾಂಗ್ರೆಸ್ ಪಕ್ಷದಾಗೂ ಇರ್ತಿದ್ರು. ಅಂದರೆ ಆಡಳಿತ ಪಕ್ಷದಾಗ ಅವರೇ, ವಿರೋಧ ಪಕ್ಷದಾಗೂ ಅವರೇ ಇರ್ತಿದ್ರು. ಬಟ್ ಯಾವ ಸರ್ಕಾರ ಬಂದರೂ ಒಬ್ಬ ಮಂತ್ರಿ ಆಗೋದಂತೆ ಫಿಕ್ಸ್ ಅಂಥೇಳಿ ಕಾಮನ್ ಆಗಿಬಿಟ್ಟಿತ್ತು ಅದು. ಈ ಎಲ್ಲ ಬೆಳವಣಿಗೆಯಿಂದ ಮೊದಲೇನಾಯಿತು, ಜಾರಕಿಹೊಳಿ ವರ್ಸಸ್ ಕತ್ತಿ ಅಂತ ಅನ್ನೋ ಕಹಾವತ್ತು ಹೋಗಿ ಜಾರಕಿಹೊಳಿ ಒಂದು ಕೈ ಮೇಲೆ ಅನ್ನುವಂತಾಗಿತ್ತು. ಅಂದ್ರೆ ಕತ್ತಿಯವ್ರಿಗಿಂತಲೂ ಜಾರಕಿಹೊಳಿ ಅವ್ರ ಕೈಯ ಮೇಲಾಗೈತಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ರಾಜಕೀಯದಲ್ಲಿ ಒಂದು ಮಾತದ ಏನಂತಂದ್ರೆ, ರಾಜಕೀಯ ಒಳಗೆ ಯಾರು ಶತ್ರುಗಳಲ್ಲ, ಮಿತ್ರಗಳಲ್ಲ. ಯಾವಾಗ ಯಾವ ಸಂದರ್ಭ ಬರ್ತೈತೆ ಅವಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋದಂತ. ಒಟ್ಟಿನಲ್ಲಿ ಗೇನಿಂಗ್ ದ ಪವರ್ ಅಂತ. ಅದಕ್ಕೆ ರಾಜಕಾರಣದಾಗ ಹೇಳ್ತಿರ್ತಾರೆ, ರಾಜಕಾರಣದಾಗ ಯಾರನ್ನೂ ನಂಬಾರ್ದ್ರಿ, ಯಾವಾಗ ಅವ್ರು ಯಾಕಡೆ ತಿರುಗ್ತಾರೋ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಹಂಗೆ ಏನಾಗಿತ್ತು ಅಂದ್ರೆ, ಅಧಿಕಾರದ ಸಲುವಾಗಿ ಒಂಥರ ಏನು ಹೆಸರಾಗಿತ್ತಂದ್ರೆ ಜಾರಕಿಹೊಳಿ ವರ್ಸಸ್ ಕತ್ತಿ. ಜಾರಕಿಹೊಳಿ ಎದುರಾಗಿ ಕತ್ತಿಯವರು ಪವರ್ಫುಲ್ ಆಗಿದ್ದಾರಪ್ಪ ಮತ್ತು ಅವ್ರ ಕಡೆ ಹೋದ್ರೆ ಕೆಲಸ ನಡಿತೈತಿ ಅನ್ನುವಂಥದ್ದು ಪದ್ಧತಿ ಜಾರಿಯಲ್ಲಿತ್ತು. ಜಾರಕಿಹೊಳಿಗೆ ಆಗಲಿಲ್ಲ ಅಂದರೆ ಕತ್ತಿಯವ್ರ ಕಡೆ ಹೋಗೋದು, ಕತ್ತಿಯವ್ರ ಕಡೆ ಏನು ಕೆಲಸ ಆಗಲ್ಲ ಜಾರಕಿಹೊಳಿ ಕೊಡೋದು, ಅವ್ರ ಬೆಂಬಲಿಗರ ಕಡೆ ಇವ್ರ ಬೆಂಬಲಿಗರ ಕಡೆ ಅಂತ ಹೋಗೋ ಪರಿಸ್ಥಿತಿ ಇತ್ತು ಅವಾಗ. ಆನಂತರ ಏನಾಯ್ತಪ್ಪ ಅಂದರೆ, ಅಧಿಕಾರ ಸಲುವಾಗಿ ಕತ್ತಿಯವರು ಕೂಡ ಜಾರಕಿಹೊಳಿ ಮುಂದೆ ಸರೆಂಡರ್ ಆಗ್ತಾರೋ ಅನ್ನೋದಕ್ಕೆ ಆ ಒಂದು ಘಟನೆ ಕಾರಣ ಆಯಿತು ಸ್ನೇಹಿತರೆ. ಅಂದರೆ ಆ ಘಟನೆ ಏನು? 2015ರಲ್ಲಿ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಲಕ್ಷ್ಮಣ್ ಸವದಿ ಮತ್ತು ಕತ್ತಿ ಸಹೋದರರ ಮಧ್ಯೆ ಸಣ್ಣದೊಂದು ಮನಸ್ತಾಪ ಉಂಟಾಗಿತ್ತು. ಲಕ್ಷ್ಮಣ್ ಸವದಿಯವರು ಯಾವುದೇ ಕಾರಣಕ್ಕೆ DCC ಬ್ಯಾಂಕ್ ಅಧ್ಯಕ್ಷರು ಆಗಬಾರ್ದು ಅನ್ನೋ ಅಭಿಪ್ರಾಯ ಯಾರ್ದಿತ್ತು ಅಂದರೆ ಜಾರಕಿಹೊಳಿ ಅವ್ರದ್ದಿತ್ತು. ಅವರು ಹಿಂಗೆ ಅನ್ನೋಕ್ಕೆ ಒಂದು ಕಾರಣ ಇತ್ತು. ಏನು ಕಾರಣ ಇತ್ತಪ್ಪ ಅಂದ್ರೆ, ಲಕ್ಷ್ಮಣ್ ಸವದಿಯವರು ಚೇರ್ಮನ್ರಾಗಿದ್ದಾಗ ರಮೇಶ್ ಜಾರಕಿಹೊಳಿ ಅವ್ರ ಮಾಲೀಕತ್ವದ ಸೌಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಐತಲ್ಲ, ಹಿರೇನೆಂದಿ ಒಳಗೆ ಐತಲ್ಲ, ಆ ಕಾರ್ಖಾನೆಗೆ ಅವರು ಲೋನ್ ಕೊಡೋಕ್ಕೆ ಹಿಂದೆ ಮುಂದೆ ಮಾಡಿದ್ರು, ಕೊಡಲೇ ಇಲ್ಲ. ಅವ್ರದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹರ್ಷ ಕಾರ್ಖಾನೆಗೆ ಲೋನ್ ಕೇಳಿದ್ರು, ಅವ್ರು ಕೊಡಲಿಲ್ಲ. ಅದಕ್ಕಾಗಿ ಅವರು ದುಸ್ಮುಸನಾತಿದ್ರು ರಮೇಶ್ ಜಾರಕಿಹೊಳಿ ಅವರ. ಆ ಸಮಯದಲ್ಲಿ ರಮೇಶ್ ಕತ್ತಿ ಪರವಾಗಿ ಒಬ್ಬರು ನಿರ್ದೇಶಕರಿದ್ದರು. ಯಾರಂದ್ರೆ ಅದು ಸವದತ್ತಿ ಕ್ಷೇತ್ರದ ಶಾಸಕರಾಗಿದ್ದಂಥ ಆನಂದ್ ಮಾಮನಿಯವರು. ಇಂಥ ಸಮಯದಾಗೂ ಕೂಡ ಲಕ್ಷ್ಮಣ್ ಸವದಿಯವರ ಬಗ್ಗೆ ಅಪಸ್ವರ ಹೊಂದಿದಂಥ ಜಾರಕಿಹೊಳಿ ಸಹೋದರು ಯಾರನ್ನ ರಮೇಶ್ ಕತ್ತಿ ಅವ್ರನ್ನ DCC ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದೇ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅವತ್ತಿಗೆ ದೊಡ್ಡ ಪವರ್ಫುಲ್ ಅಂತ ಹೆಸರು ಮಾಡಿದಂಥ ಕತ್ತಿ ಸಹೋದರು ಕೂಡ ಜಾರಕಿಹೊಳಿಯವ್ರ ಮುಂದೆ ಸರೆಂಡರ್ ಆದರು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಇದೇ ಕಾರಣದಿಂದಾಗಿ 2018 ಇದಕ್ಕೆ ಯಮಕನಮರಡಿ ಕ್ಷೇತ್ರಕ್ಕೆ ಒಂದು ಚುನಾವಣೆ ನಡೀತು. ಚುನಾವಣೆ ಒಳಗೆ ಅಷ್ಟಿಗೆ ಮಾರುತಿ ಅವರು BJPಯಿಂದ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದಾಗ ಅವಾಗ ಕೇವಲ 2000 ಮತಗಳ ಅಂತರದ ಮಾತ್ರ ಸೋತಿದ್ರು. ಆವಾಗ ಒಂದು ವೇಳೆ ಏನಾರು BJP ಪಕ್ಷದಲ್ಲಿ ಇದ್ದುಕೊಂಡಂಥ ಕತ್ತಿಯವರು BJP ಅಭ್ಯರ್ಥಿಯಾಗಿದ್ದಂಥ ಅಷ್ಟಿಗೆ ಮಾರುತಿ ಅವ್ರಿಗೆ ಏನಾರು ಸಪೋರ್ಟ್ ಮಾಡಿದ್ರು ಅಂದ್ರೆ ಅವತ್ತು ಸತೀಶ್ ಜಾರಕಿಹೊಳಿ ಅವರು ಸೋತು ಹೋಗಿಬಿಡ್ತಿದ್ರು. ಆದರೆ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಕೊಡಿಸಿದಂಥ ಋಣಭಾರ ಅವ್ರ ಮೇಲೆ ಇತ್ತಲ್ಲ, ಅದಕ್ಕೋಸ್ಕರ ಅವರು ಮಾರುತಿ ಅಷ್ಟಿಗೆ ಪರವಾಗಿ ಕೆಲಸ ಮಾಡಲಿಲ್ಲ, ಪ್ರಚಾರ ಮಾಡಲಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ರೀತಿಯಾಗಿ ಅವ್ರನ್ನ ಅಂದರೆ ಮಾರುತಿ ಅಷ್ಟಿಗೆ ಅವರಿಗೆ ಸಪೋರ್ಟ್ ಮಾಡದೇ ಇದ್ದು DCC ಬ್ಯಾಂಕಿನ ತಮಗೇನು ಅಧ್ಯಕ್ಷ ಸ್ಥಾನ ಕೊಡಿಸಿದ್ರು ಜಾರಕಿಹೊಳಿಗಳ, ಆ ಋಣವನ್ನು ತೀರಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಬಟ್ ಈ ಋಣ ತೀರಿಸುವಿಕೆ ಏನೈತಿ, ಈ ಪದ್ಧತಿ ಏನೈತಿ, ಅದು ಕತ್ತಿ ಸಹೋದರ ಹೋಲ್ ರಾಜಕಾರಣನ ಬಲಿ ತೆಗೆದುಕೊಳ್ತು ಅಂತ ಆಮೇಲೆ ನಡೆದ ಘಟನೆಗಳು ಸಾಕ್ಷಿ ಆಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಕತ್ತಿಯವರು DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಆದರೂ ಆ ಹೊಂದಾಣಿಕೆ ಅನ್ನೋ ಶಬ್ದ ಕೇಳಿ ಜಿಲ್ಲೆಯ ಯಾವುದೇ ರಾಜಕಾರಣಕ್ಕೆ ಬಂದರೂ ಯಾವುದೇ ಪಕ್ಷ ಇದ್ದರೂ ಅದು ವಿರೋಧ ಪಕ್ಷ ಇರ್ತೈತಿ, ಆಡಳಿತ ಪಕ್ಷ ಇರುತ್ತೆ. ಅವ್ರ ಪರವಾಗಿ ಇರ್ತಾರೆ, ಅವ್ರ ಪರವಾಗಿ ಇರ್ತಾರೆ. ಅದು ಸೃಷ್ಟಿ ನಿಯಮ. ಅದು
ಆಡಳಿತ ಮತ್ತು ವಿರೋಧ ಪಕ್ಷ ಇರಬೇಕಲ್ಲ. ಅಂಥ ವಿರೋಧ ಪಕ್ಷದವರೆಲ್ಲ ಏನು ನಂಬ್ಕೊಂಡಿದ್ರು, ಕತ್ತಿಯವರು ಜಾರಕಿಹೊಳಿ ವಿರುದ್ಧ ಒಳ್ಳೆ ರಾಜಕಾರಣ ಮಾಡ್ತಾರೆ, ಬೆಂಬಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಏನು ತಿಳ್ಕೊಂಡಿದ್ರು, ಅದು ಯಾವಾಗ DCC ಬ್ಯಾಂಕ್ನಾಗ ಇವರಿಗೆ ಜಾರಕಿಹೊಳಿಗಳು ಕತ್ತಿಗಳು ಏನು ಸರೆಂಡರ್ ಆದರು, ಆ ಸರೆಂಡರ್ ಆದ ಸಮಯಕ್ಕನ ಜನ ಎಷ್ಟೋ ಜನ ಇದ್ದವರು ಕತ್ತಿಯವರು ಬೆಂಬಲ ಮಾಡೋದನ್ನು ಹಿಂದೆ ತಗೊಂಡ್ಬಿಟ್ರು, ತಟಸ್ಥಾಗಿ ಉಳಿದ್ಬಿಟ್ರು ಅವರು. ನಾ ಜಾರಕಿಹೊಳಿ ಕಡೆನೂ ಹೋಗಂಗಿಲ್ಲಪ್ಪ, ನಿಮ್ಮ ಕಡೆನೂ ಹೋಗಂಗಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂಥೇಳಿ ತಟಸ್ಥ ಬಣ್ಣ ರೆಡಿಯಾಗಿಬಿಡ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಕತ್ತಿ ಸೋದರು ರಾಜಕಾರಣ ಇರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಇರ್ಬೋದು, ಅವ್ರ ನಂಬಿಕೆ ಅರ್ಹಲ್ಲ. ಅವರ ತಮ್ಮ ರಾಜಕಾರಣಕ್ಕಾಗಿ ಸಣ್ಣ ಮಂದಿನ ಬಲಿ ಕೊಡ್ತಾರೋ ಅಂಥೇಳಿ ಅಲ್ಲೆಲ್ಲ ಬೆಳೆದು ಬಿಡ್ತು ವಿಷಯ, ಅಲ್ಲೆಲ್ಲ ಪ್ರಸ್ತಾಪ ಆಗಿಬಿಡ್ತು ಅಂತ ಹೇಳುವಂಥದ್ದು. ಅಲ್ಲಿಂದ ಅವ್ರ ಇಮೇಜ ಖರಾಬ್ ಆಯ್ತು, ಕೆಳಗೆ ಡೌನ್ ಫಾಲ್ ಹಾಕೋತ ಬಂದುಬಿಡ್ತು ಸ್ನೇಹಿತರೆ. ಆಮೇಲೆ ಏನಾಯ್ತು, 2020 DCC ಬ್ಯಾಂಕಿಗೆ ನಡೆದಂಥ ಚುನಾವಣೆ ಒಳಗೆ 1-2 ಕ್ಷೇತ್ರ ಬಿಟ್ಟು ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನು ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಬೇಕಾಗಿತ್ತು. ಅಧ್ಯಕ್ಷ ಸ್ಥಾನ ಅವಾಗೇನಾಗಿತ್ತು ಅಂದ್ರೆ ಇವರು ಲಕ್ಷ್ಮಣ ಸವದಿ ಕಡೆಯೂ ಸಾಕಷ್ಟು ಸೀಟ್ಗಳಿದ್ದು, ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಸೀಟ್ ಇದ್ದರು. ಹಿಂಗಾದ್ರೆ ನನಗೆ ಅಧ್ಯಕ್ಷ ಸ್ಥಾನ ಸಿಗುವುದಿಲ್ಲ ಅಂತೇಳಿ ತಿಳಿದುಕೊಂಡಂಥ ಕತ್ತಿ ಸೋದರರು ಏನು ಮಾಡಿದಾರೆ ಅಂದರೆ ಆವತ್ತಿನ ಹಿರಿಯ ನೇತಾರರಾದಂಥ ಯಡಿಯೂರಪ್ಪನವ್ರನ್ನ ಮುಂದೆ ಕರ್ಕೊಂಬಂದರು. ಯಡಿಯೂರಪ್ಪನ ಕರ್ಕೊಂಬಂದು ಮಧ್ಯಸ್ಥಿಗೆ ವಹಿಸಿ ಇದೊಂದು ಸಾರಿ ಅವರೇ ಆಗಲಿ, ರಮೇಶ್ ಕತ್ತಿಯವರ ಮುಂದುವರಿಲಿ ಅಧ್ಯಕ್ಷರಾಗಿ ಅಂತೇಳಿ ಮನವೊಲಿಸಿ ವಿರೋಧವಾಗಿ ಆಯ್ಕೆ ಆಗುವಂಗೆ ನೋಡಿಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಒಂದು ವೇಳೆ ಜಾರಕಿಹೊಳಿ ಅಧಿಕಾರವಾಗಿ ತೆಗೆದುಕೊಳ್ಬೋದಾಗಿತ್ತು. ಯಾಕಂದರೆ ಆವತ್ತಿನ ಕಾಲದಲ್ಲಿ ಕತ್ತಿಯವ್ರಿಗಿಂತ ಜಾರಕಿಹೊಳಿ ತೂಕ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಬೆಳವಣಿಗೆ ಆದಮೇಲೆ ರಾಜಕಾರಣಕ್ಕಿಂತ ಬಹುಶಃ ರಾಜಕಾರಣದ ಅವರು ವಿಮುಖರಾದವು ಅಂತ ಕಾಣ್ತೈತೆ. ಇನ್ನು ಮೇಲೆ ಜಾರಕಿಹೊಳಿ ಅಬ್ಬರದಾಗ ನಮ್ಮದೇನು ನಡೆಯೋದಿಲ್ಲ, ಎಷ್ಟು ಬೇಕು ನಮ್ಮ ಕ್ಷೇತ್ರದಾಗ ನಮ್ಮ ತಾಲೂಕಿನಾಗ ಅಟ್ಟ ಮಾಡ್ಕೋತಿರೋನು ಅಂಥೇಳಿ ಅವರ ನಿರ್ಲಿಪ್ತ ಭಾವನೆ ತಾಳಿದ್ರು ಏನೋ ಗೊತ್ತಿಲ್ಲ. ಅವ್ರು ಹೆಚ್ಚಾಗಿ ರಾಜಕಾರಣದಿಂದ ಅಂದ್ರೆ ಅವ್ರದ್ದು ಇಮೇಜು ಹೋಗಿಬಿಟ್ಟಿತ್ತು. ಅಂದರೆ ಬೆಳಗಾವಿ ಜಿಲ್ಲಾದಾಗ ಏನಾಗಿತ್ತು ಅಂದ್ರೆ ಜಾರಕಿಹೊಳಿ ಅವ್ರದ್ದು ಅಬ್ಬರ ಜಾಸ್ತಿ ಆಗಿತ್ತು. ಆ ಅಬ್ಬರೊಳಗೆ ಎದುರಿಸುವಂಥ ಚಾತಿ ಕತ್ತಿ ಹೊರದಾರ ಅಂತೇಳಿ ಮಂದಿ ತಿಳ್ಕೊಂಡಿದ್ರು. ಮಂದಿ ಏನೋ ಇಲ್ಲೇ ಇದು DCC ಬ್ಯಾಂಕ್ ಚುನಾವಣೆ ಸಂಬಂಧ ಅವ್ರಿಗೇನು ಸರೆಂಡರ್ ಆದ ಅಂತೇನು ತಿಳ್ಕೊಂಡ್ರು. ಆನಂತರ ಅವ್ರನ್ನೂ ನಂಬೋದು ಬಿಡ್ತು. ಅದಕ್ಕಾಗಿ ಇವರು ನೇಪಥ್ಯಗೆ ಸರಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವರು ಕೂಡ ಅರ್ಥ ಮಾಡ್ಕೊಂಡಿದ್ರೆ ಆಮೇಲೆ ಅವರು ರಾಜಕಾರಣ ಮಾಡೋಕ್ಕಿಂತ ತಮ್ಮ ಹಿಂದಿನ ಬಿಸ್ನೆಸ್ ಮಾಡೋಕ್ಕೆ ಚಾಲೂ ಮಾಡಿಬಿಟ್ರು. ಕಾರಣಕ್ಕಾಗಿ ಏನು ಮಾಡಿದ್ರು ಅಂದ್ರೆ ರಾಜಕಾರಣಕ್ಕಿಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ಕೈ ಹಾಕಿದರು. ಹೊಸ ಖಾಲಿ ಜಾಗಗಳನ್ನ ಹಿಡಿದ್ರು. ಆಮೇಲೆ ಬೆಳಗಾವಿ ನಗರದಾಗ ಬೃಹತ್ ಪ್ರಮಾಣದಾಗ ಅಪಾರ್ಟ್ಮೆಂಟ್ ಕಟ್ಟಿದ್ರು. ಆಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದ್ರು. ಈ ಬೆಳಗಾವಿ ಜಿಲ್ಲೆ ದೊಡ್ಡದಾದಂಥ ಮಾಲ್ ಕಟ್ಟತ್ತಾರು. ಆಮೇಲೆ ಪಂಚತಾರ ಹೋಟೆಲ್ UK ಹೋಟೆಲ್ ಕಟ್ಟಿದ್ರು. ಅದರಂಥ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ರು. ಅಂದರೆ ಬೆಳಗಾವಿ ಜಿಲ್ಲೆಗೆ ಎಲ್ಲೆಲ್ಲ ಸಾಧ್ಯತೆ ಅಲ್ಲೆಲ್ಲ ಜಾಗ ತೊಗೊಂಡೆಲ್ಲ ಆಸ್ತಿ ಮಾಡ್ಕೊಳಕ್ಕೆ ಚಾಲೂ ಮಾಡಿಬಿಟ್ರು. ಅದಕ್ಕೆ ಪೂರಕವಾಗಿ DCC ಬ್ಯಾಂಕ್ನಿಂದ ಲೋನ್ ತೊಗೋದು ಮಾಡೋದು. ನೋಡಿರಿ, ದೊಡ್ಡ ಸಂಸ್ಥೆನ ರೊಕ್ಕದ ಸಂಸ್ಥೆ ತಮ್ಮ ಕೈಯಾಗಿದ್ರೆ ಯಾವ ಬಿಸ್ನೆಸ್ ಬೇಕಾದ್ರೆ ಎಬ್ಬಿಸ್ಬೋದಲ್ಲ. ಜನ ಈಗ ಬೆನ್ನು ಹತ್ತಿರೋದು ಅದಕ್ಕನ್ನ ಸ್ನೇಹಿತರೆ. ಏನು ರೀ, ಈಗೆಲ್ಲ DCC ಬ್ಯಾಂಕ್ ಕಬ್ಜಾ ತೊಗೊಳಕ್ಕೆ ಯಾಕೆ ಬೆನ್ನು ಹತ್ತಾರೆ ಅಂದರೆ ಈಸಿಯಾಗಿ ಸಿಗುವಂಥ ಫಂಡ್ ಅಂದ್ರೆ ಇದು DCC ಬ್ಯಾಂಕ್ ಅದ. ಉಳಿದ ಕಡೆ ಆದರೆ ನ್ಯಾಷನಲ್ ಬ್ಯಾಂಕ್ ಆದ್ರೆ ಕೊಡೋದು ಭಾಳ ಕಷ್ಟ ಐತಿ. ಆದರೆ ಇಲ್ಲಿ ಈಸಿ ಐತಿ. ಆಡಳಿತ ಮಂಡಳಿ ನಮ್ಮ ಪರವಾಗಿತ್ತಂದ್ರೆ ನಾವು ಯಾವ ಬೇಕಾದ್ರೆ ಲೋನ್ ತೊಗೋಬೋದು, ಯಾವ ಬೇಕಾದ್ರೆ ಲೋನ್ ತೊಗೋಬೋದು. ಒಂಚೂರು ಹೆಚ್ಚಾಗಿ ಕಡಿಮೆ ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ತಿಳಿದುಕೊಂಡಂಥ ರಾಜಕಾರಣಿಗಳು DCC ಬ್ಯಾಂಕ್ ಕಡೆ ಗಂಟು ಬಿದ್ದಿರುವಂಥದ್ದು ಸ್ನೇಹಿತರೆ. ಹೀಗಾಗಿ ಇವರು ಕತ್ತಿಯವರು ನೂರಾರು ಕೋಟಿ ರೂಪಾಯಿಗಳನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹಾಕಿಕೊಂಡ್ರು. ದೊಡ್ಡ ಬಿಲ್ಡಿಂಗ್ ಕಟ್ಟರು, ಇವನು ಕೊಟ್ಟರು. ಅದಕ್ಕೆಲ್ಲ DCC ಬ್ಯಾಂಕನ್ನು ಭಾಳ ಬಳಸ್ಕೊಂಡ್ರು, DCC ಬ್ಯಾಂಕಿನ ಹಣವನ್ನು ಬಳಸ್ಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಬಗ್ಗೆ ಈ ಆರೋಪಗಳ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ಅವ್ರಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದಂಥ ಸಚಿವ ಉಮೇಶ್ ಕತ್ತಿಯವರು 2022 ಸೆಪ್ಟೆಂಬರ್ 6 ದಿವಂಗತರಾದ ಮೇಲೆ ಜಿಲ್ಲಾ ರಾಜಕಾರಣದ ಅಷ್ಟಿಷ್ಟು ಉಳಿದಂಥ ಜಿಲ್ಲಾ ರಾಜಕಾರಣ ಮೇಲೆ ಹಿಡಿತ ತಪ್ಪಿ ಹೋಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ರಾಜಕಾರಣದಲ್ಲಿ ಅಷ್ಟೊಂದು ಪ್ರಬುದ್ಧರಲ್ಲದಂಥ ರಮೇಶ್ ಕತ್ತಿಯವರು ರಾಜಕಾರಣವನ್ನು ಹಿಡಿದಿಟ್ಕೊಳ್ಳೋಕೆ ಆಗಲಿಲ್ಲ. ಯಾಕಂದ್ರೆ ಅವ್ರು ಪ್ರಬುದ್ಧವಾಗಿ ನಡೆಸಲೇ ಇಲ್ಲ. ಅಣ್ಣನ ದಾರಿ ಒಳಗೆ ತಮ್ಮ ನಡೆಯೋಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಜನನೂ ಕೂಡ ಇವ್ರನ್ನ ನಂಬ್ತಿರಲಿಲ್ಲ. ಉಮೇಶ್ ಕತ್ತಿಯವ್ರು ಎಷ್ಟು ನಂಬ್ತಾರೋ ಅಷ್ಟು ರಮೇಶ್ ಕತ್ತಿಯವ್ರು ನಂಬ್ತಿರಲಿಲ್ಲ. ಮುಂಗೋಪ ಜಾಸ್ತಿ, ಆ ರಾಜಕಾರಣದಲ್ಲಿ ಮುಂಗೋಪ ನಡೆಯಂಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಸೊ ಉಮೇಶ್ ಕತ್ತಿಯವರು ನಿಧನರಾದ ಮೇಲೆ ಕತ್ತಿ ರಾಜಕಾರಣ ಆಲ್ಮೋಸ್ಟ್ ಎಂಡ್ ಆದಂಗೆ ಅಂತ ಭಾವಿಸುವಂತಾಗಿತ್ತು ಸ್ನೇಹಿತರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಉಮೇಶ್ ಕತ್ತಿಯವರ ಚಿರಂಜೀವಿಯಾಗಿದ್ದಂಥ ನಿಖಿಲ್ ಕತ್ತಿಯವರನ್ನ BJPಯಿಂದ ಏನು ಗೆಲ್ಲಿಸಿದ್ರು ಅದ ಒಂದು ದೊಡ್ಡ ಸಾಧನೆ ಆಯಿತು ಅಂತ
ಹೇಳುವಂಥದ್ದು ಸ್ನೇಹಿತರೆ. ಅಷ್ಟರೊಳಗೆ ಏನಾಗಿತ್ತು ಅಂದರೆ ಎಲ್ಲ ಬೆಳವಣಿಗೆ ಆದ ನಂತರ ಈ 30 ವರ್ಷಗಳ ಸಾಧನೆ, 30 ವರ್ಷಗಳ ಡೆವಲಪ್ಮೆಂಟ್ಗಳನ್ನು, ಬೆಳವಣಿಗೆಗಳನ್ನು ನೋಡಿದಂಥ ಜಾರಕಿಹೊಳಿ ಕುಟುಂಬ ಇನ್ನು ಕತ್ತಿಯವ್ರ ಕುಟುಂಬದಿಂದ ನಮಗೆ ಏನೂ ಆಗಬೇಕಾಗಿಲ್ಲ ಅಂಥೇಳಿ ಭಾವಿಸ್ಕೊಂಡು ಬಿಡ್ತು. ಇನ್ನು ಇವ್ರನ್ನ ಇದ್ದಿದ್ದ ಸ್ಥಾನಗಳಿಂದ, ಇದ್ದಿದ್ದ ರಾಜಕೀಯ ಹುದ್ದೆಗಳಿಂದ ದೂರ ಮಾಡಬೇಕು, ಟರ್ಮಿನೇಟ್ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ ನೇತೃತ್ವದಾಗ ಒಂದು ಸಿಂಡಿಕೇಟ್ ಮಾಡಿಕೊಂಡ್ರು. ಜಾರಕಿಹೊಳಿ ಕುಟುಂಬದ ಬಾಲಚಂದ್ರ ಜಾರಕಿಹೊಳಿ ಅವರು ಕೋಆಪರೇಟಿವ್ ಸೆಕ್ಟರ್ನಾಗ ಭಾಗವಹಿಸೋರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಯಾಕಂದ್ರೆ ಅವರಿಗೆ 1996ರಲ್ಲಿ ಸ್ಪರ್ಧಿಸಿ ಸೋತು ಅನುಭವಿತ, ಆ ಸೋಲನ್ನು ಗೆಲುವನ್ನಾಗಿ ಭಾಳ ಸಲ ಮಾಡ್ಕೋತ 2015ಕ್ಕೆ ಬಂದು ಅವರು ಪೂರ್ಣ ಪ್ರಮಾಣದಲ್ಲಿ ಗೆಲುವನ್ನು ಕಂಡರು. ಆದರೂ ಅಧಿಕಾರವನ್ನು ಕತ್ತಿಯವ್ರಿಗೆ ಹಸ್ತಾಂತರಿಸಿದರು. ಈ ಸಲ ಮತ್ತು ತಮ್ಮ ಕಬ್ಜಾನ ತೊಗೋಬೇಕಂತೇಳಿ ಇನ್ನೂ ಕತ್ತಿಯವ್ರನ್ನ ದೂರ ಸರಿಸ್ಬೇಕಂತೇಳಿ ಡಿಸೈಡ್ ಮಾಡಿದರು. ಅವರು ತಮ್ಮ ನೇತೃತ್ವದಾಗ ಒಂದು ಸಿಂಡಿಕೇಟ್ ಮಾಡಿಕೊಂಡ್ರು. ಸಿಂಡಿಕೇಟ್ ಮಾಡ್ಕೊಂಡು ಕತ್ತಿ ಕುಟುಂಬದ ರಾಜಕಾರಣದ ಅಂತಿಮ ಮೊಳೆ ಹೊಡೆಯೋಕೆ ರೆಡಿಯಾಗಿಬಿಟ್ರು ಸ್ನೇಹಿತರೆ. ಬಹುಶಃ ಇದೇ ಕಾರಣಕ್ಕಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ವರ್ಷ ನಡೀತಲ್ಲ ಚುನಾವಣೆ, ಆ ಕ್ಷೇತ್ರ ಒಳಗೆ ತಾವೇ ಸೋಲಿಸಿದಂಥ BJPಯಿಂದ ಸ್ಪರ್ಧೆ ಮಾಡಿದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ತಮ್ಮ ಸಿಂಡಿಕೇಟಿಗೆ ತೆಗೆದುಕೊಂಡ್ರು. ಅವ್ರಿಗೇನು ಹೆಚ್ಚಿದೆ ಅಂದರೆ DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ನಿಮ್ಗೆ ಕೊಡ್ತೀವಿ, ನಾವು ನಿಮ್ಮನ್ನು ಅಧ್ಯಕ್ಷ ಮಾಡ್ತೀವಿ ಅಂತೇಳಿ ಅವರಿಗೆ ಬಾಯಿಗೆ ಬೆನ್ನಿ ಒರೆಸಿದರು. ಅವ್ರಿಗೊಂದು ಇದನ್ನು ತುಂಬಿದರು, ಆತ್ಮವಿಶ್ವಾಸವನ್ನು ತುಂಬಿ ಅವ್ರನ್ನ ತಮ್ಮ ಕಡೆ ಹೇಳ್ಕೊಂಡ್ರು. ಜೊಲ್ಲೆ ಅವ್ರಿಗೂ ಕೂಡ ರಮೇಶ್ ಕತ್ತಿಯವರು ವಿರುದ್ಧ ಯಾಕಿದ್ರಂದ್ರೆ ಈ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯ BJP ಟಿಕೆಟ್ನ ಅವರು ಅರ್ಜಿ ಹಾಕಿದರು, ಅವರು ಟ್ರೈ ಮಾಡಿದರು, ಕೊನೆ ತನಕ ಟ್ರೈ ಮಾಡಿದರು, ಅವ್ರಿಗೆ ಸಿಗಲಿಲ್ಲ. ಪ್ರತಿಸ್ಪರ್ಧಿಯಾಗಿ ಟಿಕೆಟ್ ತಗೊಳ್ಳೋಕೆ ಪ್ರಯತ್ನ ಮಾಡಿದರು, ಅದು ಸಿಗದೇ ಇದ್ದಿದ್ದರಿಂದ ಹುಕ್ಕೇರಿಯಲ್ಲಿ ಆಗಲಿ ಕ್ಷೇತ್ರದಲ್ಲಿ ಆಗಲಿ BJP ಪರವಾಗಿ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ರಮೇಶ್ ಕತ್ತಿಯವರು ಓಡಾಡಲಿಲ್ಲ. ಅದಕ್ಕೆ ಬದಲಾಗಿ ಅವರು ತಟಸ್ಥಾಗಿ ಉಳಿದ್ರು ಅಂತ ಹೇಳುವಂಥದ್ದು. ಉಳಿದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದರು ಅಂಥೇಳಿ ಆರೋಪ ಜೊಲ್ಲೆ ಅವರಿಗೆ ಇತ್ತು ಅಂತ ಹೇಳುವಂಥದ್ದು. ಅದರ ಜೊತೆಗೆ DCC ಬ್ಯಾಂಕ್ ಅಧ್ಯಕ್ಷರಿದ್ದಂಥ ಸಮಯದೊಳಗೆ ಅವರ ತಾಲೂಕಿನಲ್ಲಿ ಆದಂಥ ಹೊಸ PKP ಸೊಸೈಟಿಗಳನ್ನಾಗೆ ಸೇರು ಕೊಡಲಿಕ್ಕೆ ಇವರು ವಿರೋಧ ಮಾಡಿದರು ಅಂತ ಆರೋಪ ಜೊಲ್ಲೆಯವ್ರಿಗಿತ್ತು. ಆ ಎಲ್ಲ ಕಾರಣಗಳಿಂದಾಗಿ ರಮೇಶ್ ಕತ್ತಿ ವಿರುದ್ಧ ಸೇಡು ಇದ್ದಿದ್ದ ಕಾರಣಕ್ಕಾಗಿ ಅವರು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಸಿಂಡಿಕೇಟಿಗೆ ಸೇರ್ಪಡೆಯಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ. DCC ಬ್ಯಾಂಕಿನ ಮತ್ತೊಂದು ಗುಂಪಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಬಾಲಚಂದ್ರ ಜಾರಕಿಹೊಳಿಯವರ ನೇತೃತ್ವದ ಸಿಂಡಿಕೇಟಿಗೆ ಸೇರ್ಪಡೆಯಾದರು. ಅವ್ರಿಗೆ ಮತ್ತು ರಮೇಶ್ ಕತ್ತಿಯವ್ರಿಗೆ ಏನು ವಿರೋಧ ಇತ್ತು ಬಹುಶಃ ಗೊತ್ತಾಗಲಿಲ್ಲ. ಬಟ್ ಅವರು ಲಕ್ಷ್ಮಣ್ ಸವದಿಯವರು ಕೂಡ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಸಾಥ್ ಕೊಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೀಗಾಗಿ ಒಂದು ಫೈನ್ ಡೇದಾಗ ಒಂದು ಫರ್ಮಾನ್ ಹೊರಡಿಸೇ ಬಿಟ್ಟರು. ಏನಂದ್ರೆ ರಮೇಶ್ ಕತ್ತಿಯವ್ರಿಗೆ ನೀವು ಆದಷ್ಟು ಬೇಗ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೊಡದೇ ಇದ್ದ ಪಕ್ಷದಲ್ಲಿ ನಾವು ನಿಮ್ಮನ್ನು ಕೆಳಗೆ ಇಳಿಸ್ತೀವಿ ಅಂಥೇಳಿ ಅದನ್ನ ಹೇಳಿಕೆ ಕೊಟ್ಬಿಟ್ರು. ಅದನ್ನು ಆ ನಂತರ ಏನಾಯ್ತಂದ್ರೆ ಕೆಲವೇ ದಿನಗಳಲ್ಲೇ ಇರ್ಬೋದು ಒಬ್ಬ ನಿರ್ದೇಶಕರ ಬೆಂಬಲವೂ ಇಲ್ಲದಂಥ ರಮೇಶ್ ಕತ್ತಿ ಕಿಮಕ್ ಅನ್ನದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಆಶ್ಚರ್ಯ ಏನಪ್ಪ ಅಂದರೆ 20 ವರ್ಷಗಳಕ್ಕಿಂತ ಹೆಚ್ಚಿನ ಕಾಲ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಮಾಡಿದರು. ಅದಕ್ಕಿಂತ ಅಧ್ಯಕ್ಷ ಸ್ಥಾನ ಹಿಡ್ಕೊಂಡು 41 ವರ್ಷಗಳ ಕಾಲ DCC ಬ್ಯಾಂಕ್ ಡೈರೆಕ್ಟ್ರಾಗಿ ಸೇವೆ ಮಾಡಿದರು. ಒಬ್ಬರು ಕೂಡ ಇವ್ರ ಪರವಾಗಿ ಒಬ್ಬನೇ ಒಬ್ಬ ಡೈರೆಕ್ಟರ್ ಕೂಡ ನಿಂದಿರಲಿಲ್ಲ, ಸಿಂಪತಿ ತೋರಿಸಲಿಲ್ಲ ಅನ್ನೋದು ವಿಚಿತ್ರ ಅಂತ ಅನ್ನಿಸ್ತದೆ ಸ್ನೇಹಿತರೆ. DCC ಬ್ಯಾಂಕಿನ ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸಿದ್ರಲ್ಲ, ಜಾರಕಿಹೊಳಿ ಅವರ ಪಯಣ ಅಷ್ಟಕ್ಕೆ ನಿಂದಿರಲಿಲ್ಲ. ಆ ನಂತರ ಎಲ್ಲಿಗೆ ಬತ್ತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ದಿವಾಳಿ ಮಾಡಿ ಅವ್ರದೇ ಹೆಸರಿನಲ್ಲಿ ಅವರ ಕೃಪೆಯಿಂದಲೇ ವಿಶ್ವರಾಜ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಂಥ ಕತ್ತಿ ಫ್ಯಾಮ್ಲಿ. ಈ ಹಿರಾ ಸಕ್ಕರೆ ಕಾರ್ಖಾನೆ ಹೆಂಗೆ ಬಿಟ್ಟರೆ ಅದು ದಿವಾಳಿಯಾಗಿ ಹೋಗ್ತೈತಿ, ಅದು ಮಾರೋಕ್ಕೂ ಯಾರಾಗಂಗಿಲ್ಲ. ಅದನ್ನು ಕೆಲವು ದಿನದ ಮಟ್ಟಿಗೆ ಖಾಸಗಿಯವ್ರಿಗೆ ಲೀಸ್ ಮೇಲೆ ಕೊಡೋನು. ಆ ಲೀಸ್ ಮೇಲೆ ಕೊಟ್ಟ ನಂತರ ಮತ್ತೊಂದು 30 ವರ್ಷ ಲೀಸ್ ಆದ ಕೂಡಲೇ ಮತ್ತೆ ಹೊಳ್ಳಿ ಫ್ಯಾಕ್ಟ್ರಿ ಸಹಕಾರ ರಂಗದಾಗ ಇರ್ತೈತಿ ಅಂಥೇಳಿ GB ಮೀಟಿಂಗ್ನಾಗ ಬೇರೆದವ್ರಿಗೆ ಲೀಸ್ ಕೊಡೋಕೆ ಪರ್ಮಿಷನ್ ತೆಗೆದುಕೊಂಡಿದ್ರಂತ. ಯಾಕಂದ್ರೆ ಸೇರಿದವರು ಇವರು ಭಾಳ ಜಾಸ್ತಿ ಇದ್ರಲ್ಲ, ಕತ್ತಿ ಫ್ಯಾಮ್ಲಿವನ್ನ ಹಿರಾ ಶುಗರ್ ಶೇರುಗಳು ಭಾಳ ಇದ್ದು. ಹಂಗಂತೇಳಿ ಅವರು GB ಒಳಗೆ ಪರ್ಮಿಷನ್ ತೆಗೆದುಕೊಂಡಿದ್ರು. ಇನ್ನೇನು ಮಾಡೋರಿದ್ರು ಅಂದ್ರೆ ಅದನ್ನು ಖಾಸಗಿಯವ್ರ ಹೆಸರು ಮೇಲೆ, ಬೇರೆದವ್ರ ಹೆಸರು ಮೇಲೆ ತಾವು ತೆಗೆದುಕೊಳ್ಳೋರು ಇದ್ದರು ಅಂಥೇಳಿ ಬಾತ್ಮಿ ಬಂದಿತ್ತು. ಇದನ್ನೆಲ್ಲ ಕಂಡಂಥ ಕಾರ್ಖಾನೆಯ ಉಳಿದ ಡೈರೆಕ್ಟರ್ಗಳು ಏನು ಮಾಡಿಬಿಟ್ರು ಅಂದರೆ ಅವರು ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕಡೆಗೆ ಹೋಗಿಬಿಟ್ರು.
ಕತ್ತಿಯವರ ಈ ಹುನ್ನಾರವನ್ನು ಅರಿತಂಥ ಜಾರಕಿಹೊಳಿ ಸಿಂಡಿಕೇಟ್ ಏನು ಮಾಡಿತ್ತಂದ್ರೆ ಅದನ್ನು ಆ ಡೈರೆಕ್ಟರ್ಗಳ ಬೆಂಬಲದಿಂದ ತಮ್ಮ ಕೈಗೆ ತೆಗೆದುಕೊಳ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಜಾರಕಿಹೊಳಿ ಸಿಂಡಿಕೇಟ ನೆಕ್ಸ್ಟ್ ಕೈ ಹಾಕಿದ್ದು ಯಾರ ಮೇಲೆ ಅಂದ್ರೆ ಯಾವ ಸಂಸ್ಥೆ ಮೇಲೆ ಅಂದ್ರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮೇಲೆ ಕೈ ಹಾಕಿತು. ಅಂದ್ರೆ ಅವ್ರ ಕಬ್ಜಾದಿಂದ ತೆಗೆದುಕೊಳ್ಳಬೇಕು ಅಂಥೇಳಿ. ಯಾಕಂದ್ರೆ ರಾಜ್ಯದಲ್ಲಿ ಏಕೈಕ ವಿದ್ಯುತ್ ಸಹಕಾರಿ ಸಂಘ ಅಂತ ಹೆಸರು ಪಡೆದಂಥ ಈ ಸಂಘದ ಮುಖಾಂತರ ಹುಕ್ಕೇರಿ ತಾಲೂಕಿನ ರೈತರ ಜೀವನದ ಜೊತೆ ಸಂಘರ್ಷಕ್ಕಿಳಿದಿದ್ರು. ಅವ್ರನ್ನ ಅದ್ರ ಮುಖಾಂತರ ನಿಯಂತ್ರಣ ಮಾಡ್ತಿದ್ರು, ಅವ್ರನ್ನ ಕಾಡುತ್ತಿದ್ದರು. ಒಟ್ಟು ಏನು ಮಾಡಿದ ಅಂದರೆ ವಿದ್ಯುತ್ತನ್ನು ಅವ್ರ ಸಹಕಾರಿ ಸಂಘ ಅಂದ್ರೆ ರೈತರು ತಮ್ಮ ಪರವಾಗಿ ಇರೋದಂಥ ರೈತರಿಗೆ ಆ ಟಿ ಸಿ ಹೊಳೆ ಹಾಕಂಗಿಲ್ಲ, ಬಿಡೋಂಗಿಲ್ಲ. ಗೋರ್ಮೆಂಟ್ ಇರಲಿಲ್ಲ ನೋಡ್ರಲ್ಲ, ಸಹಕಾರಿ ಸಂಘ ಇತ್ತು. ಹೀಗೆಲ್ಲ ಮಾಡ್ಕೋತ ಬಂದಿದ್ದರು. ಮತ್ತು ಹಾಗೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ಎಲೆಕ್ಟ್ ಆಗಿರ್ತಕ್ಕಂಥ ಡೈರೆಕ್ಟರ್ ಮಾತನ್ನು ಕೇಳ್ತಿರ್ಕಿಲ್ಲ, ಕೇರ್ಲೆಸ್ ಮಾಡ್ತಿದ್ರಂತ. ಈ ಎಲ್ಲ ಕಾರಣದಿಂದ ಕತ್ತಿ ಕುಟುಂಬಕ್ಕೆ ಶಾಕ್ ಕೊಡೋ ರೀತಿಯೊಳಗೆ ಅಲ್ಲಿ ಡೈರೆಕ್ಟರ್ಗಳೆಲ್ಲ ಜಾರಕಿಹೊಳಿ ಸಿಂಡಿಕೇಟ್ ಕಡೆ ವಲಸೆ ಹೋದವು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆ ಸಮಯದಾಗ ಒಂದು ಮಾತು ಹೇಳ್ಬೇಕು. ಏನಪ್ಪ ಅಂದ್ರೆ ಈ ಜಾರಕಿಹೊಳಿ ಸಿಂಡಿಕೇಟ್ ಕಡೆ ಹೊರಟಿದ್ದಂಥ ಒಬ್ಬ ಲೀಡರ್ನ ಮತ್ತೊಬ್ಬ ಲೀಡರ್ ಕೇಳಿದ್ರಂತ, ಯಾಕ್ರಪ್ಪ ನೀವೆಲ್ಲ ಅಲ್ಲ ನಿಮ್ಮ ತಾಲೂಕಿನಾಗ ನೀವು ರಮೇಶ್ ಕತ್ತಿ ಅವ್ರ ಜೊತೆ ಕೂಡ ಒಂದು ಬೈಠಕ್ ಮಾಡಿ ನಿಮ್ಮ ಮಾತುಕತೆಯನ್ನು ಪರಿಹರಿಸ್ಕೊಂಡ್ರೆ ಇದು ಮುಗ್ತಿತ್ತಲ್ಲ, ಅವ್ರ ಕಡೆ ಯಾಕೆ ಹೊಂಟಿದ್ರಿ ಅಂತ ಕೇಳಿದ್ರಂತ. ಆವಾಗ ನಿಮ್ಮ ಮಾತನ್ನು ನಾವು ಒಪ್ತೀವಿ ಸರ್, ನಮ್ಮ ಜೊತೆ ಮಾತಾಡಬೇಕಲ್ಲ, ಕೇಳಬೇಕಲ್ಲ, ಏನೋ ಮಾತನೋ ಕೇಳಬೇಕಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳಬೇಕಲ್ಲ. ಅವರು ಕೇಳಂಗಿಲ್ಲ ಏನು ರೀ. ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಸೀಟುಗಳು ಮತ್ತು ರಮೇಶ್ ಕತ್ತಿ ಅವ್ರ ಕಡೆ ಇರ್ತಕ್ಕಂಥ ಸೀಟುಗಳು ಕೊಟ್ಟರೆ ಮೆಜಾರಿಟಿ ನಮ್ಮದಾಕೈತಿ, ಗೊತ್ತೈತಿ ನಮಗೂ. ಈಗಿದ್ದ ಅಧ್ಯಕ್ಷನ ಬದಲಿಸೋದು ಅಟ್ಟೆ ಇರ್ತೈತಿ. ಬದಲಿಸಿದ ಮೇಲೆ ಬೇರೆ ನಮ್ಮ ಇಬ್ಬರ ಮಧ್ಯೆ ಇರ್ತಕ್ಕಂಥ ಒಬ್ಬರನ್ನ ಯಾರು ಅಧ್ಯಕ್ಷ ಮಾಡೋಕ್ಕೂ ಬರ್ತೈತಿ. ಆದರೆ ಅವ್ರು ಹೇಳಿದ್ದನ್ನ ಕೇಳಿ ಮತ್ತೊಬ್ಬ ಲೀಡ್ರಿಗೆ ಶಾಕ್ ಆಗಿತ್ತು. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ನಾವೇನು ರೆಡಿ ಇದ್ದೀವಿ ಸರ, ಆದ್ರೆ ಆ ಸಾವುಕಾರನಂದ್ರೆ ರಮೇಶ್ ಕತ್ತಿ ಅವ್ರನ್ನ ನಂಬಂಗಿಲ್ಲ, ನಂಬುವಂತಿಲ್ಲ, ನಂಬಿಕೆ ಅರ್ಹ ಅಂತ ಲೀಡರ್ ಅಲ್ಲ ಅವರು. ನಾವು ಅವ್ರ ಜೊತೆ ಸೇರ್ಬೇಕಂದ್ರೆ ನಮ್ಗಿಂತ ಮೊದಲನೇ ಜಾರಕಿಹೊಳಿ ಕಡೆಗೆ ಹೊರಟು ನಿಂತಾರ್ರಿ. ಅಂಥದ್ರಾಗ ನಾವ್ಯಾಕೆ ಇವ್ರ ಜೋಡಿ ಸೇರೋಣ್ರಿ, ಕೇಳಿ ನೋಡಿರ್ಬೇಕಾರೆ ಅಂದ್ರತ್ತವ್ರು. ಅದಕ್ಕೆ ಲೀಡರು ಕೂಡ ಅದನ್ನು ಟ್ರೈ ಮಾಡಿದ್ರಂತದನ್ನು. ಹೌದು, ಇದನ್ನು ನೋಡ್ಬೇಕಂತೇಳಿ. ಅದಕ್ಕೆ ಏನು ಆ ಡೈರೆಕ್ಟ್ ಏನು ಹೇಳಿದ್ರಲ್ಲ, ಹಂಗನ ರಮೇಶ್ ಕತ್ತಿ ಅವರು ತಮ್ಮನ್ನು ಜಾರಕಿಹೊಳಿ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಫಾಲ್ ಮಾಡ್ತಾರೆ, ನಂಬ್ತಾರೆ ಅಂಥೇಳಿ ನಂಬ್ಕೊಂಡಿದ್ರಂತ. ಯಾಕಂದ್ರೆ ಈಗಾಗಲೇ ಇಡೀ ಜಾರಕಿಹೊಳಿ ಕುಟುಂಬವನ್ನು ಸೇರಿಕೊಂಡನ DCC ಬ್ಯಾಂಕಿನಿಂದ ಇವ್ರನ್ನ ಹೊರಗೆ ಹಾಕೈತೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಹೊರಗೆ ಹಾಕೈತೆ. ಅಂಥದ್ರಾಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲ ಕೊಡ್ತಾರೋ, ಬೆಂಬಲ ಕೊಟ್ಟ ವಿದ್ಯುತ್ ಸಹಕಾರಿ ಸಂಘ ನಮ್ಮಲ್ಲಿ ಉಳಿಯುವಂಗೆ ಮಾಡ್ತಾರೋ ಅಂಥೇಳಿ ಹೆಂಗೆ ನಂಬಿದ್ರು ರಮೇಶ್ ಕತ್ತಿಯವರ. ಮತ್ತು ಅದನ್ನು ಪ್ರಯತ್ನ ಮಾಡತ್ತಿದ್ರಂತ. ಅವ್ರಿಗೆ ಹೇಳಿ ಕಳಿಸೋದಾಗಲಿ, ಅವ್ರ ಮಾತನಾಗ ನಡೆಯೋದಾಗಲಿ ಮಾಡತ್ತಿದ್ರಂತ. ಅಂದರೆ ಅರ್ಥ ಆಯ್ತು ಏನು ಜಾರಕಿಹೊಳಿ ಕಡೆ ಹೊಂಟಿದ್ರ ಲೀಡರ್ ಏನು ಹೊಂಟಿದ್ರಲ್ಲ ಆ ಡೈರೆಕ್ಟರ್ಗಳ ಪೈಕಿ ಅವ್ರು ಹೇಳಿದ್ದು ಸರಿ ಐತಿ, ಇವರು ಯಾರ ಕಡೆನೂ ನಂಬೋರಲ್ಲ. ಅವ್ರಂದ್ರೆ ಒಂದು ವೇಳೆ ನಾವು ರಮೇಶ್ ಕತ್ತಿ ಅವ್ರ ಕಡೆ ಹೋದೆವು ಅಂದ್ರೆ ಅವರು ನಮ್ಗಿಂತ ಮೊದಲು ಜಾರಕಿಹೊಳಿ ಕಡೆ ಹೋದ್ರೆ ಹೆಂಗೆ ಮಾಡಿದ್ರಿ ಅಲ್ರಿ, ನಾವು ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರು ಅವ್ರ ಕಡೆ ಹೋದ್ರೆ ನಾವು ಹೆಂಗೆ ಮಾಡಿದ್ರಿ, ಡೈರೆಕ್ಟಾಗಿ ನಾವು ಹೋಗೋಲ್ಲ, ನಾವು ಸೇರ್ತು ಅಂತ ಅಂದ್ಬಿಟ್ರಂತೆ. ಅಂದ್ರೆ ಇದರಿಂದ ಏನು ತಿಳಿದೈತೆ ಅಂದ್ರೆ ರಮೇಶ್ ಕತ್ತಿ ಅವರು ಎಷ್ಟೊಂದು ರಾಜಕಾರಣದಲ್ಲಿ ಎಷ್ಟೊಂದು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ, ಇವ್ರ ಬಗ್ಗೆ ಎಷ್ಟೊಂದು ಅವರಿಗೆ ಅಭಿಮಾನ ಐತಿ ಅನ್ನೋದನ್ನು ಈ ಘಟನೆ ಹೇಳುವಂಥದ್ದು ಸ್ನೇಹಿತರೆ. ಹೀಗಿರುವಾಗ ಲಿಂಗಾಯತ ಸಮುದಾಯ ಹೆಂಗೆ ಇವ್ರ ಮೇಲೆ ನಂಬಿಕೆ ಇರ್ತೈತಿ, ಜಿಲ್ಲಾ ರಾಜಕಾರಣ ಇವ್ರು ಹೇಳಿದ್ದು ಹೆಂಗೆ ಕೇಳ್ತೈತಿ. ಹಾಗೆ ನೋಡಿದ್ರೆ ಜಾರಕಿಹೊಳಿ ಕಡೆ ಹೊಂಟಿದ್ರಲ್ಲ ಆ ಲೀಡರ್ಗಳನ್ನ ರಮೇಶ್ ಕತ್ತಿರು ಕರೆದು ಮಾತಾಡಿಸಿರೋ ಸಮಸ್ಯೆ ಬಗೆಹರಿದು ಹೋಗಿಬಿಡ್ತಿತ್ತು. ಆಗ ಮಾತಾಡಿಸುವಂಥ ಸೌಜನ್ಯನೂ ಇವ್ರಿಗಿಲ್ಲ ಅಂದಮೇಲತ್ತ ಮತ್ತು ಅವ್ರು ತಮ್ಮ ದಾರಿ ತಾವು ತುಳಿದಾರು. ಅವು ಯಶಸ್ವಿ ಆದ್ರೆ ಅವರ ಮತ್ತು ಇವರು ಅದನ್ನೊಂದು ಕಳ್ಕೊಂಡು ಕೂತ್ರೀಗ ಅವರ. ಎಲ್ಲ ಬೆಳವಣಿಗೆ ಆದಮೇಲೆ ಕುಟುಂಬ ಎಲ್ಲ ಬೆಳವಣಿಗೆ ಆದಮೇಲೆ ಜಾರಕಿಹೊಳಿ ಕುಟುಂಬ ದುಡ್ಡು ಕಟ್ಟಿಕೊಂಡ ತಮ್ಮ ರಾಜಕಾರಣವನ್ನು ಮಣ್ಣು ಪಾಲು ಮಾಡೋಕ್ಕೆ ಹೊಂಟೈತಿ ಅನ್ನೋದು ಸುದ್ದಿ ಗೊತ್ತಾದ ಕೂಡಲೇ ಅವ್ರ ವಿರುದ್ಧ ಒಂದಾದರೂ ಸಣ್ಣ ವಿಷಯ ಏದಾದ್ರು ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಅವ್ರ ವಿರುದ್ಧ ಒಂದು ಹೇಳಿಕೆ ಏನಾದ್ರು ಕೊಡಬೇಕಲ್ಲ, ನೀವೇನು ಸುದ್ದಿದ್ದೀರಿ ಅಂತ ಕೇಳಬೇಕಲ್ಲ. ನಾವೆಲ್ಲ ಇದು ಮಾಡ್ಯಾರಿ ಅಂತ ಆರೋಪ ಮಾಡತ್ತೀರಿ, ಭಾಳ ಒಳ್ಳೆಯದು, ನೀವೇನು ಸುದ್ದಿದ್ದೀರಿ ಅಂತ ಕೇಳುವಂಥ ಗಡ್ಸ ಅವ್ರಿಗೆ ರಮೇಶ್ ಕತ್ತಿ ಅವ್ರಿಗೆ ಇರಲಿಲ್ಲ ಅಂಥೇಳಿ ಜನ ಭಾಳ ಬೇಜಾರು ಪಟ್ಕೊಂಡ್ರು. ಜಾರಕಿಹೊಳಿ ಕುಟುಂಬದ ಬಗ್ಗೆ ಮಾತಾಡಿದಾಗೆ ಕತ್ತಿಯವರಿಗೆ ಅಷ್ಟೊಂದು ಅವ್ರ ಬಗ್ಗೆ ಭಯ ಐತೆನ ಗೊತ್ತಿಲ್ಲ ನಮಗೆ. ಅದನ್ನು ಯಾರು ಹೇಳ್ಬೇಕು, ಅದು ರಮೇಶ್ ಕತ್ತಿಯವ್ರು ಹೇಳ್ಬೇಕು. ಭಯ ಆಯಿತೋ ಇಲ್ಲೋ ಅನ್ನೋದು ರಮೇಶ್ ಕತ್ತಿಯವ್ರು ಹೇಳ್ಬೇಕು. ಯಾಕಂದ್ರೆ ಇವರು ರಾಜೀನಾಮೆ ಕೊಟ್ಟ ನಂತರ ರಮೇಶ್ ಜಾರಕಿಹೊಳಿ ಅವರ ಮಾಜಿ ಒಡೆತನದ
ಸೌಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 160 ಕೋಟಿ ಸಾಲ ಕೊಟ್ಟರು DCC ಬ್ಯಾಂಕ್ನಿಂದ. ಹಾಗೇ ಗುತ್ತಿಗೆದಾರರಾಗಿರ್ತಕ್ಕಂಥ ಜಯಶೀಲ್ ಶೆಟ್ಟರಿಗೆ 130 ಕೋಟಿ ರೂಪಾಯಿ ಸಾಲ ಕೊಟ್ಟರು. ಬ್ಯಾಂಕಿನ CEO ಆಗಿರ್ತಕ್ಕಂಥ ಸುರೇಶ್ ಅಳಗುಂಡಿ ಅವರನ್ನು ಒತ್ತಾಯಪೂರ್ವಕವಾಗಿ ನೀವು ರಜಾ ಹಾಕಿ ಹೋಗ್ರಿ, ಇಲ್ಲದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತೇಳಿ ದಬಾಸಿ ಅವ್ನು ರಾಜೀನಾಮೆ ಕೊಡುವಂಗೆ ಮಾಡಿದರು. ಯಾಕಂದ್ರೆ ಸಾಲ ಮತ್ತು ಖರೀದಿ ನೇಮಕಾತಿಗೆ ಸಂಬಂಧಪಟ್ಟಂಗೆ CEO ಒಂದು ಪಾತ್ರ ಭಾಳ ದೊಡ್ಡದಿರ್ತೈತಿ. ಆ ಪಾತ್ರ ಏನೋ ನಮ್ಗೆ ಅಡ್ಡ ಆದಿತ್ತು ಅಂತೇಳಿ ಅವ್ನು ಹೊರಗೆ ಹಾಕಿದ್ರು. ಅದು ಸುರೇಶ್ ಅಳಗುಂಡಿ ಯಾರಿದ್ರು ಅಂದರೆ ಉಮೇಶ್ ಕತ್ತಿ ಅವರು ಮಿನಿಸ್ಟರ್ ಇದ್ದಾಗ ಅವ್ರು PA ಆಗಿದ್ದರು. ಅವರು ಈ ಎಲ್ಲ ಕಾರಣದಿಂದಾಗಿ ಕಲುಗುಡಿ ಅವರು ಬ್ಯಾಂಕಿನ ಅಧ್ಯಕ್ಷರಾದಲ್ಲ, ಬ್ಯಾಂಕಿನ GM ಕೂಡ VRS ತೆಗೆದುಕೊಂಡು ಹೋದ್ರಂತ. ತಮಗೆ ಬೇಕಾದವ್ರ ಈಗ GM ಮಾಡಿದಾರಂತ. ಇಷ್ಟೆಲ್ಲ ಆದರೂ ಕೂಡ ಈ ಯಾವುದ್ರ ಬಗ್ಗೆನೂ ರಮೇಶ್ ಕತ್ತಿ ಅವರು ತುಟಿಪಿಟಕ್ಕಂದಿಲ್ಲ. ಬ್ಯಾಂಕಿನಲ್ಲಿ ನಡೆದಂಥ ಡೆವಲಪ್ಮೆಂಟ್ ಬಗ್ಗೆ ತುಟಿಪಿಟಕ್ಕಂದಿಲ್ಲ. ಯಾಕೆ ಮೌನ ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ತಾನು ಏನಾರು ಮಾತಾಡಿದರೆ BDCC ಬ್ಯಾಂಕ್ನ ನಾವು ಭಾಳ ದೊಡ್ಡ ಸಹಕಾರ ಮಾಡಿದ್ದೀನಿ, ವಿದ್ಯುತ್ ಸಹಕಾರಿ ಸಂಘದಾಗ ದುಡ್ಡು ಎತ್ತಿದ್ದೀನಿ, ಆಮೇಲೆ ಬೇರೆ ಬೇರೆ ಫ್ಯಾಕ್ಟ್ರಿ ಒಳಗೂ ದುಡ್ಡು ಎತ್ತಿದ್ದೀವಿ, ಬಂದ್ರೆ ಭ್ರಷ್ಟಾಚಾರ ನಾವು ಭಾಳ ಮಾಡಿದ್ದೀವಿ. ಇದನ್ನು ನಾವು ಸ್ವಲ್ಪ ಏನಾರು ಮಾತಾಡ್ರೆ ನಮ್ಮ ಭ್ರಷ್ಟಾಚಾರನ ಹೊರಗೆ ಹಾಕಿ ನಮ್ಮನ್ನು ಸಮಾಜದ ಒಂದು ಬೆತ್ತಲೆ ಮಾಡ್ತಾರೋ ಅಂತನೂ ಭಯ ಏನಾರ ರಮೇಶ್ ಕತ್ತಿ ಅವ್ರಿಗೆ ಸೇರಿಕೊಂಡೈತಿ ಗೊತ್ತಿಲ್ಲ ನಮಗೆ. ಸಮಾಜದ ಒಬ್ಬ ಹರಾಜು ಹಾಕಿರ ದೊಡ್ಡ ಮಂದಿ ಹರಾಜು ಹಾಕಿರ ಮುಗಿತಲ್ರಿ, ಹಂಗೆ ಹರಾಜು ಹಾಕಿಕ್ಯಾರನೋ ಭಯ ಏನಾರು ಕಾಡತೈತಿ ಅನ್ನೋದು ನಮಗೆ ಗೊತ್ತಿಲ್ಲ ರೀ. ಅದನ್ನು ಹೇಳಬೇಕಾದವ್ರು ರಮೇಶ್ ಕತ್ತಿ ಅವರು. ಈಗ ಎಲ್ಲಿಗೆ ಬಂದೈತೆ ಅಂದ್ರೆ ಅವರು ನಮ್ಮನ್ನು ಅಧಿಕಾರದಾಗ ಇರೋದು ಬಿಟ್ಟು ಅವ್ರು ಸುಮ್ಮನಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ರಮೇಶ್ ಕತ್ತಿ ಅವ್ರನ್ನ ಬಂದಾರೆ. ಆಮೇಲೆ ಅದು ಗೊತ್ತಿಲ್ಲ ನಮ್ಗೆ. ರಮೇಶ್ ಕತ್ತಿ ಅವರು ಇಷ್ಟೊಂದು ಯಾಕೆ ದುರ್ಬಲರಾದರು, ಜಾರಕಿಹೊಳಿ ಅವ್ರದ್ದು ಮಾತಾಡ್ದಷ್ಟು ದುರ್ಬಲರು ಆದ್ರ ಅನ್ನುವಂಥ $1 ಮಿಲಿಯನ್ ಪ್ರಶ್ನೆ ಅವ್ರ ಕ್ಷೇತ್ರದ ಜನರನ್ನು ಕಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯ ಅನ್ನೋದು ನಿಂತು ನೀರಲ್ಲ, ಅದು ಹರಿವು ನದಿ ಇದ್ದಂಗೆ ಏರಿಳಿತಗಳು ಬರ್ತಾ ಇರುವಂಥದ್ದು. ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ವ್ಯಕ್ತಿಗಳಿಗಾಗಲಿ ಇವೆಲ್ಲ ಬರುವಂಥದ್ದು. ಯಾವಾಗ ಏನಾಕೈತಿ ಗೊತ್ತಾಗಲ್ಲ, ಯಾರ ಕೈ ಉದ್ದಾಕೈತಿ ಯಾರ ಕೈ ಕೆಳಗಾಕೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಯಾರು ಜನ ಯಾವಾಗ ಲಕ್ ಕೊಡ್ತಾರೋ, ಜನ ಯಾವಾಗ ಸಪೋರ್ಟ್ ಮಾಡ್ತಾರೋ ಅನ್ನೋದು ಗೊತ್ತಾಗಂಗಿಲ್ಲ. ಯಾವಾಗ ತಮ್ಮ ತಪ್ಪಿನ ಅರಿವು ಆದ್ಕೊಂಡು ಜನರ ಜೊತೆ ಅದನ್ನು ಒಪ್ಪಿಕೊಂಡಾದಮೇಲೆ ಜನ ಕೂಡ ಸಮಯ ನೀಡಿ ಅವ್ರನ್ನ ಹರಿಸ್ತಾರೋ, ಅವ್ರನ್ನ ಬೆಂಬಲಿಸ್ತಾರೋ ಅನ್ನೋದನ್ನು ಇತಿಹಾಸದಾಗ ಭಾಳಷ್ಟು ಕಡೆ ನೋಡಿದ್ದೀವಿ ನಾವೆಲ್ಲ. ಏನು ಈ ಹಿನ್ನೆಲೆಯೊಳಗೆ ಸಾಕಷ್ಟು ಹಣಬಣ ಹೊಂದಿರತಕ್ಕಂಥ ಅಸಂಖ್ಯ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ ರಮೇಶ್ ಕತ್ತಿ ಅವರು ತಮ್ಮ ಮೇಲೆ ಬಂದಿರತಕ್ಕಂಥ ಈ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ, ಸಂಘ ಸಂಸ್ಥೆಗಳನ್ನು ತಮ್ಮನ್ನು ದೂರ ಮಾಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಬಗ್ಗೆ, ಅವರ ಸಿಂಡಿಕೇಟದ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೋ, ಅವ್ರ ಬಗ್ಗೆ ಬಹಿರಂಗವಾಗಿ ಹೇಳ್ತಾರೋ, ಯಾವ ರೀತಿ ಹೇಳ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.